ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪ ಬಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರ್ವಂತು ಭಾರತೀ. ಕಾಲಕ್ಕೂ ನಮಸ್ಕಾರ, ಕಾಲಾತೀತನಿಗೂ ನಮಸ್ಕಾರ, ಕಾಲನಿಗೂ ಕೂಡ ನಮಸ್ಕಾರ. ಅನಾವರಣ ಚಾತುರ್ಮಾಸ್ಯ ತದಂಗವಾಗಿ ನಮ್ಮ ಪೂಜ್ಯ ಪೂರ್ವ ಗುರುವರ್ಯರೋರ್ವರ ಜೀವನದ ಕುರಿತಾದ ಒಂದು ದಾಖಲೆಯ ಅನಾವರಣ ಇಂದಿಲ್ಲಿ ನೆರವೇರಿದೆ. ನಾವೊಂದು ಉದಾಹರಣೆ ಕೊಡ್ತಾ ಇದ್ದದುಂಟು. ನದಿ ಹರಿತಾ ಇರ್ತದೆ, ಮಧ್ಯೆ ಒಂದು ಬೆಟ್ಟ ಅಡ್ಡ ಸಿಕ್ಕಿದರೆ ಎರಡು ಕವಲಾಗಿ ಬೆಟ್ಟವನ್ನು ಎರಡೂ ಕಡೆಯಿಂದ ಬೆಳೆಸಿಕೊಂಡು ನದಿ ಮುಂದುವರಿತದೆ. ಬೆಟ್ಟದ ಬೆಳಕು ಪುನಃ ಅದು ಒಂದಾಗ್ತದೆ. ನಮ್ಮ ಪರಂಪರೆಯಲ್ಲಿ ಇಂಥದೇ ಒಂದು ಘಟನೆ ಘಟಿಸಿ ಹೋಗಿದೆ. ಒಂದೇ ಮಠವಾಗಿದ್ದಿದ್ದು, ಆದ್ಯ ರಘುತ್ತಮ ಮಠ ಎಂಬ ಹೆಸರಿನಿಂದ ಒಂದೇ ಮಠವಾಗಿದ್ದಿದ್ದು, ಒಂದು ಕಾಲ ಬಂದಾಗ ಅದು ಎರಡು ಮಠವಾಗಿ ವಿಕಸಿತವಾಯಿತು. ಒಂದು ಹೊಸನಗರದ ರಾಮಚಂದ್ರಾಪುರ ಮಠ, ಇನ್ನೊಂದು ಕೆಕ್ಕಾರಿನ ರಘುತ್ತಮ ಮಠ. ಅವರೋರ್ವರು ಗುರುಗಳಿಗೆ ಈರುವರು ಶಿಷ್ಯರಾದರು. ಎರಡು ಮಠಗಳು ಅವರಿಂದಾಗಿ ಸ್ಥಾಪನೆಗೊಂಡವು. ಹಾಗಾಗಿ ಈ ಪರಂಪರೆ ಎರಡು ಭಾಗವಾಗಿ ಹೊಸನಗರದಲ್ಲಿ ಮತ್ತು ಕೆಕ್ಕಾರಿನಲ್ಲಿ ಅದು ಮುಂದುವರಿಯಿತು. ಕೆಲವಾರು ತಲೆಮಾರುಗಳು ಕಳೆದ ಬಳಿಕ ಮತ್ತೆ ಅದು ಒಂದಾಯಿತು. ಈ ಬೇರೆ ಬೇರೆ ಆಗೋದಕ್ಕೆ ದೊಡ್ಡ ಕೆಲಸ ಏನೂ ಇಲ್ಲ, ಅದು ಮಾಡ್ಬೋದು. ಪುನಃ ಒಂದಾಗೋದಿದೆಯಲ್ಲ, ಅದು ಕಷ್ಟದ್ದು. ನೀವು ಅಕ್ಬರ್ ಬೀರ್ಬಲ್ ಕಥೆಯನ್ನು ಪುನಃ ನಿಮಗೆ ನೆನಪು ಮಾಡಿಕೊಡ್ತೇವೆ ಬೇಕಿದ್ರೆ. ಬೀರ್ಬಲ್ ಆಸ್ಥಾನಕ್ಕೆ ಬರೋದು ತಡ ಆಯಿತು. ಯಾಕೆ ತಡ ಆಯಿತು ಅಂತ ಅಕ್ಬರ್ ಪ್ರಶ್ನೆ ಮಾಡ್ತಾನೆ. ಮೊಮ್ಮಗ ಹಠ ಮಾಡ್ತಾ ಇದ್ದ ಅಂತ ಸಮಾಧಾನ ಮಾಡಿ ಬರುವಾಗ ತಡ ಆಯಿತು ಅಂತ ಬೀರ್ಬಲ್ನ ಉತ್ತರ. ಅದೇನು ಮಹಾ ವಿಷಯ ಅಂತ, ಮಕ್ಕಳನ್ನು ಸಮಾಧಾನ ಮಾಡೋದಕ್ಕೆ ಇಷ್ಟೆಲ್ಲ ದೊಡ್ಡ ಕೆಲಸವ ಅಂತ ಅಕ್ಬರ್ ಹಗುರವಾಗಿ ಮಾತಾಡಿದಾಗ, ಮಹಾರಾಜರೇ, ರಾಜ್ಯಭಾರಕ್ಕಿಂತಲೂ ಕಷ್ಟ, ಅದು ಮಕ್ಕಳನ್ನು ಸಮಾಧಾನ ಮಾಡೋದು ಸುಲಭ ಅಲ್ಲ ಎಂಬುದಾಗಿ ಬೀರ್ಬಲ್ನ ಉತ್ತರ. ಅದು ಪರೀಕ್ಷೆ ಆಗಬೇಕು ಅಂತ ಆಯಿತು. ತನ್ನ ಮೊಮ್ಮಗನನ್ನು ಕರ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ಅಕ್ಬರ್ನ ಸುಬರ್ದಿಗೆ ಕೊಡ್ತಾನೆ ಬೀರ್ಬಲ್. ಕೇಳಿ ಬೀರ್ಬಲ್ನ ಮೊಮ್ಮಗ ಅವನು. ಬೀರ್ಬಲ್ನ ತಳಿ ಬಂದಿದೆ ಅಲ್ಲಿ. ಹಾಗಾಗಿ ಅಕ್ಬರ್ನಿಗೆ ಸರಿಯಾದ ಪರೀಕ್ಷೆ ಆಗೋಯ್ತು. ಹಠ, ಅಳು, ಏನು ಬೇಕಪ್ಪ ನಿನಗೆ? ಕಬ್ಬು ಬೇಕು. ಕಬ್ಬು ತಂದು ಕೊಟ್ಟಾಯಿತು. ಕಬ್ಬು ತಂದು ಕೊಟ್ಟ ನಂತರ ಹೀಗಲ್ಲ ಅಂತ, ಅದೆಲ್ಲ ತುಂಡು ತುಂಡಾಗಬೇಕು ಅಂತ ಎಲ್ಲ ಪೂರ್ತಿ ತುಂಡು ಮಾಡಿ ಸಿಪ್ಪೆ ಎಲ್ಲ ತೆಗೆದು ಸುಲಭವಾಗಿ ತಿನ್ನುವ ಹಾಗೆ ಮಾಡಿ ತಂದು ಕೊಡುವಾಗ, ಇಲ್ಲ ಇಡೀ ಬೇಕು ಅಂತ. ಆಯಿತು, ಬೇರೆ ಇಡೀ ತಂದು ಕೊಡಿ ಅಂತ. ಅದಲ್ಲ, ಇದನ್ನೇ ಇಡೀ ಮಾಡಿಕೊಡ್ಬೇಕು ಅಂದಾಗ ಬಾದಶಾಹ ಸೋತ ಅಂತ. ಯಾಕೆಂದರೆ ಬಾದಶಾಹನ ವ್ಯಾಪ್ತಿಯಲ್ಲಿ ಕೂಡ ಇದಿಲ್ಲ, ತುಂಡಾದ ಕಬ್ಬನ್ನು ಪುನಃ ಜೋಡಿಸೋ ವ್ಯವಸ್ಥೆ ಅಲ್ಲೂ ಇಲ್ಲ ಅಂತ. ಹಾಗಿರುವಾಗ ಒಂದು ಮಠ ಎರಡು ಭಾಗವಾಗಿದ್ದು ಮತ್ತೆ ಒಂದಾಗಬೇಕು ಅಂದರೆ ಅದೇನು ಸಣ್ಣ ವಿಚಾರವಲ್ಲ ಅಂತ. ಅದು ಈ 31ನೇ ರಾಮಚಂದ್ರ ಭಾರತಿ ಮಹಾಸ್ವಾಮಿಗಳವರ ಕಾಲದಲ್ಲಿ
ನೆರವೇರಿತು. ಅದರ ಒಂದು ಅದ್ಭುತವಾಗಿರುವಂಥ ಕಥೆಯನ್ನು ನಾವಿವತ್ತು ಕೇಳಿದ್ವು ಅಂತ. ಹೊಸನಗರದಲ್ಲಿ ಗುರುಗಳಿಗೆ ಚಿಕ್ಕ ವಯಸ್ಸು, ಕಕ್ಕಾಲ್ನಲ್ಲಿ ಗುರುಗಳಿಗೆ ಹಿರಿತನ, ವೃದ್ಧಾಪ್ಯ. ಇವರಿಗೆ ವಿದ್ಯಾಭ್ಯಾಸ ಮಾಡಿಸೋರಿಲ್ಲ, ಎಳೆ ವಯಸ್ಸು, ವಿದ್ಯಾಭ್ಯಾಸ, ಮಠದ ವ್ಯವಸ್ಥೆ, ಆಡಳಿತದ ಬಗ್ಗೆ ಮಾರ್ಗದರ್ಶನ ಎಲ್ಲ ಆಗಬೇಕು ಎನ್ನುವಂಥ ಸಂದರ್ಭ. ಹೀಗಿರುವಾಗ ಕೆಕ್ಕಾರು ಮಠದ ಗುರುಗಳು ಹೊಸನಗರದ ರಾಮಚಂದ್ರಾಪುರ ಮಠಕ್ಕೆ ಬಂದು ಉಳಿದುಕೊಂಡು ಪಾಠ ಪ್ರವಚನ ಎಲ್ಲ ಮಾಡಿ ಆಡಳಿತದ ಮಾರ್ಗದರ್ಶನವನ್ನು ಮಾಡಿ ತನ್ನ ಮಠವನ್ನು ಈ ಗುರುಗಳಿಗೆ ಕೆಲವು ಕಾಲ ನೋಡ್ಕೊಂಡಿರಿ ಅದನ್ನು ಅಂತ ಅನುಭವಕ್ಕೆ ಅಂತ ಕೊಟ್ಟು ನಾವಿದನ್ನು ಕಲ್ಪನೆ ಕೂಡ ಮಾಡ್ಕೊಡೋಕ್ಕಾಗೋದಿಲ್ಲ ಅಂತ, ಇಂಥ ಒಂದು ಔದಾರ್ಯವನ್ನು, ಇಂಥ ಒಂದು ಮನಸ್ಸನ್ನು ಅಂತ. ಕೊನೆಗೆ ನನಗೆ ಬೇರೆ ಶಿಷ್ಯರು ಬೇಕಾಗಿಲ್ಲ, ಇವರೇ ಎರಡೂ ಕಡೆಗೂ ಇರಲಿ ಎಂಬ ತೀರ್ಮಾನವನ್ನು ಅವರು, ಕೆಕ್ಕಾರ್ನಲ್ಲಿದ್ದಂಥ ದೊಡ್ಡ ಗುರುಗಳು, ಅವರು ಕೂಡ ರಾಘವೇಶ್ವರ ಭಾರತಿಗಳೇ, ಅವರು ಅದನ್ನು ತೆಗೆದುಕೊಂಡು ಈ ಮಠವನ್ನು ಪುನಃ ಒಂದು ಮಾಡ್ತಾರೆ ಅಂತ. ಅಂಥವರು ಅವರ ಕಾಲದಲ್ಲಿ ಅನೇಕ ಅವರ ಪೂಜ್ಯ ಗುರುಗಳು, ವಿದ್ಯಾಗುರುಗಳು ಕೊಟ್ಟಿರ್ತಕ್ಕಂಥ ಕೆಕ್ಕಾರ್ ಮಠಕ್ಕೆ ಆಕ್ರಮಣ, ಆತಂಕ ಎಲ್ಲ ಉಂಟಾಯಿತು. ಮಠವನ್ನು ಬೇರೆಯವರು ಬಂದು ಆಕ್ರಮಿಸ್ತಕ್ಕಂಥದ್ದು ಅಂಥದ್ದೆಲ್ಲ ಉಂಟಾಯಿತು. ಆದರೆ ಕೊನೆಗೆ ಸತ್ಯಕ್ಕೆ ಜಯ ಸಿಕ್ಕಿತು. ಆಗಿನ ಕಾಲದ ಮಹಾರಾಜರು ಹಾಕಿದ್ದರು. ಆ ಮಮ್ಮಡಿ ಕೃಷ್ಣರಾಜ ಒಡೆಯರು, ನಾವು ನಾಲ್ಬಿಡಿ ಕೃಷ್ಣರಾಜ ಒಡೆಯರ ಬಗ್ಗೆ ನಾವು ಕೇಳ್ತೇವೆ ತುಂಬ, ಇವರನ್ನು ಕಡಿಮೆ ಇಲ್ಲ ಅಂತ, ಮಮ್ಮಡಿ ಕೃಷ್ಣರಾಜ ಒಡೆಯರನ್ನು. ಅಂಥ ಒಂದು ಸತ್ಯನಿಷ್ಠವಾದ ನ್ಯಾಯಬದ್ಧವಾದ ನಿರ್ಣಯವನ್ನು ಅವರು ಕೊಟ್ಟಾಗ ಆ ಕೆಕ್ಕಾರ ಮಠವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅವತ್ತಿನ ಕಾಲದಲ್ಲಿ ಅಂತ. ಅಂಥ ಒಂದು ಪುಣ್ಯ ಪುರುಷರ ಚರಿತ್ರೆಯನ್ನು ನಾವೀಗ ಅನಾವರಣ ಗೊಳಿಸುವುದನ್ನು ವೀಕ್ಷಿಸಿದ್ವು, ಕಂಡುವು. ಅವರ ಕೃಪಾ ಕಟಾಕ್ಷ, ಎಲ್ಲ ಗುರುಗಳ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೆ ಇದ್ದು, ಗುರುಗಳ ಕೃಪೆಯಿಂದ ಏನಾಗಬೇಕು ಅಂದರೆ ಭರ್ತಿ ದುಡ್ಡು ಬರಬೇಕು ಅಲ್ಲ, ಗುರುಗಳ ಕೃಪಾ ಕಟಾಕ್ಷದಿಂದ ಒಳ್ಳೆ ಬುದ್ಧಿ ಬರಬೇಕು, ಶುದ್ಧವಾದ ಬುದ್ಧಿ, ದಾರಿ ತಪ್ಪದ ಬುದ್ಧಿ. ಅದು ಬಂದರೆ ಗುರು ಅನುಗ್ರಹ ಆಯಿತು ಅಂತ ಅರ್ಥ. ಯಾರು ದಾರಿಯಲ್ಲಿದ್ದಾರೋ ಅವರಿಗೆ ಗುರು ಅನುಗ್ರಹ ಆಗಿದೆ ಅಂತ ಅರ್ಥ. ಯಾರು ದಾರಿ ತಪ್ಪಿದಾರೋ ಅವರ ಬಳಿ ಏನಿದ್ರೆ ಏನು, ಅವರಿಗೆ ಗುರು ಅನುಗ್ರಹ ಆಗಲಿಲ್ಲ, ಗುರು ಕೃಪೆ ಇಲ್ಲ ಅಂತಲೇ ಅರ್ಥ. ಅವನು ಮುಂದೆ ಪತನವನ್ನು, ನಾಶವನ್ನು ಹೊಂದ್ತಾನೆ ಅಂತ. ಗುರು ಕಾರುಣ್ಯವನ್ನು ನಾವು ಈ ಸಮಯದಲ್ಲಿ ಎಲ್ಲರಿಗಾಗಿ ಸಂಪ್ರಾರ್ಥಿಸ್ತೇವೆ. ಆ ಗುರುಗಳನ್ನು ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ರಾಮಚಂದ್ರ ಭಾರತಿ ಮಹಾಸ್ವಾಮಿಗಳವರು 31ನೇ ಪೀಠಾಧೀಶ್ವರರು, ಸಪ್ತಮ ರಾಘವೇಶ್ವರ ಭಾರತಿಗಳ ದೀಕ್ಷಾ ಶಿಷ್ಯರು, ಕೆಕ್ಕಾರ ಮಠದ ಕೊನೆಯ ಗುರುಗಳಾಗಿರ್ತಕ್ಕಂಥ ರಾಘವೇಶ್ವರ ಭಾರತಿಗಳ ವಿದ್ಯಾ ಶಿಷ್ಯರು. ಅಂಥವರ ಸ್ಮರಣೆಯನ್ನು ಈ ಸಮಯದಲ್ಲೇ ಮಾಡಿ, ಜೊತೆಯಲ್ಲಿ ದೇವಸ್ಯ ಪುರುಷೋತ್ತಮ ಭಟ್ರ ಸರ್ವಸೇವೆ ಎಂದು ಆ ಕುಟುಂಬವನ್ನು ಕೂಡ ಪ್ರೀತಿಯಿಂದ ಆಶೀರ್ವಾದ ಮಾಡ್ತೇವೆ. ಆ ಮನೆ ಹೆಸರೇ ದೇವಸ್ಯ ಅಂತ. ದೇವಸ್ಯ ಅಂದರೆ ಸಂಸ್ಕೃತದಲ್ಲಿ ಅರ್ಥ ಏನಂತ, ದೇವರದ್ದು ಅಂತ, ದೇವರದ್ದು, ದೇವನದ್ದು ಅಂತ, ಅಷ್ಟು ಒಳ್ಳೆ ಅರ್ಥ ಇದೆ ಅದಕ್ಕೆ. ದೇವಸ್ಯ ಅಂದರೆ ಅದೊಂದು ಮನೆತನದ ಹೆಸರು ಅಂತ. ಹಾಗಾಗಿ ಈ ಮನೆತನದವರು ಅವರು ದೇವರಿಗೆ ಸಂಬಂಧಪಟ್ಟವರು ಅನ್ನುವ ಹಾಗೆ ತೀರ್ಮಾನ ತಗೊಳ್ಬೋದು ಅಂತ. ಒಂದು ಸ್ಥಳದ ಹೆಸರು ಕೂಡ ಇದೆ ಆ ರೀತಿಯದ್ದು. ಏನೇ ಇದ್ದರೂ ಕೂಡ ಈ ದೇವಸ್ಯ ಅಂದರೆ ದೇವನದ್ದು ಅಂತ ಅರ್ಥ ಅಂತ. ಅದ್ರ ಜೊತೆಗೆ ತಮ್ಮ ಹೆಸರು ಹೇಳ್ಕೊಳ್ಳೋದಕ್ಕೆ ಯೋಗ ಬೇಕು ಯಾರಿಗಾದರೂ ಕೂಡ ಅಂತ. ಹಾಗೆ ನಮ್ಮ ಪುರುಷೋತ್ತಮ ಭಟ್ರು ಮತ್ತು ಅವರ ಕುಟುಂಬ ನಿರಂತರ ಮಠದ ಸೇವೆಯಲ್ಲಿ ತೊಡಗಿರ್ತಕ್ಕಂಥವ್ರು, ಮಠದ ಸಮರ್ಪಣೆಗೆ ಸದಾ ಸಿದ್ಧರಾಗಿರ್ತಕ್ಕಂಥವ್ರು. ಆ ಕುಟುಂಬವನ್ನು ಕೂಡ ಈ ಸಮಯದಲ್ಲಿ ವಿಶೇಷವಾಗಿ ಆಶೀರ್ವದಿಸ್ತೇವೆ. ಇನ್ನು ಕಾಲದ ಕುರಿತಾದ ಪ್ರವಚನದ ಮುಂದುವರಿಕೆ. ಇಂದು ಹೊಸ ವಿಷಯವನ್ನು ಪ್ರಸ್ತಾಪ ಮಾಡುವ ಬದಲು ಹಳೆ ವಿಷಯಗಳ ಮೇಲೆ ಕೆಲವು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂತ ಅಂದ್ಕೊಂಡಿದ್ದೇವೆ. ತುಂಬ ಇದೆ ಪ್ರಶ್ನೆಗಳು, ವಿಚಿತ್ರವಾದ ಪ್ರಶ್ನೆಗಳಿದೆ, ಸ್ವಾರಸ್ಯಕರವಾದ ಪ್ರಶ್ನೆಗಳಿದೆ. ಕೆಲವರೆಲ್ಲ ದಾಖಲೆ ಇಟ್ಟು ಪ್ರಶ್ನೆ ಕೇಳಿದ್ದಾರೆ. ನಿಮ್ಮ ಇಂತಹ ತಾರೀಕಿನ ಪ್ರವಚನದ 33 ನಿಮಿಷ ಇಂತಿಷ್ಟು ಸೆಕೆಂಡ್ ಆದ ಮೇಲೆ ಈಗೊಂದು ವಿಷಯ ಬಂದಿದೆ, ಅದ್ರ ಬಗ್ಗೆ ಇಂಥದ್ದೊಂದು ಜಿಜ್ಞಾಸೆ ಅಂತ. ಅಷ್ಟೂ ಜನ ಇದನ್ನು ಅಂದರೆ ನಿರ್ದಿಷ್ಟವಾಗಿ ನೋಡ್ತಾ ಇದ್ದಾರೆ ಅದನ್ನು ಅಂತ, ಅದ್ರ ಹಿಂದೆ ಇದ್ದಾರೆ ಅಂತ. ತುಂಬ ಸಂತೋಷ ಆಗುತ್ತೆ. ಅನೇಕ ಪ್ರಶ್ನೆಗಳು ಬಂದಿದೆ. ಒಂದು 2, 3, 4 ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡೋ ಪ್ರಯತ್ನ ಮಾಡ್ತೇವೆ. ಜೊತೆಯಲ್ಲಿ ನಿನ್ನೆಯ ಕೊನೆಯ ವಿಷಯಗಳು, ಸ್ವಲ್ಪ ಅವಸರದಲ್ಲಿ ಹೇಳಿದಂತೆ ಆದಂಥ ವಿಷಯಗಳನ್ನು ಚೂರಿ ಒಂದು ಪುನಃ ನೆನಪಿಸ್ತೇವೆ. ಒಂದು ಪ್ರಶ್ನೆ ನಿನ್ನೆ ಪ್ರವಚನ ಮುಗಿಸಿ ಒಳಗೆ ಹೋಗ್ತಿರುವಾಗೆ ಬಂತು. ಪರಿವಾರದ ಅರವಿಂದ, ಅವನದು ಮೀನರಾಶಿ. ಅವನ ಪ್ರಶ್ನೆ, ಮೀನರಾಶಿಯವರಿಗೆ ರೋಗ ಪರಿಹಾರವೇ ಇಲ್ಲವೇ ಅಂತ. ಯಾರ್ದಾದ್ರು ಮೀನರಾಶಿ ಆಗಿದ್ದರೆ ಅವರ ಕಾಯಿಲೆ ಪರಿಹಾರ ಆಗೋದೇ ಅಲ್ಲವಾ ಅಂತ ಅವನ ಪ್ರಶ್ನೆ.
ಹಾಗೆ ಬೇರೆಯವರಿಗೂ ಅಂಥದ್ದು ಜಿಜ್ಞಾಸೆ ಇತ್ತು ಅಂತ ಗೊತ್ತಾಯಿತು ನಮಗೆ. ಹಾಗೆ ನಾವು ಅಲ್ಲಿಗೆ ಹೋಗೋಣ. ಎಲ್ಲಿ ಈ ಪ್ರಶ್ನೆ ಹುಟ್ಟಿತು, ಯಾಕೆ ಈ ಪ್ರಶ್ನೆ ಹುಟ್ಟಿತು ಅನ್ನೋ ಅಲ್ಲಿಗೆ ಒಂದು ಸತಿ ಹೋಗೋಣ. ಆಗ ಪ್ರಶ್ನೆಯೂ ಅರ್ಥ ಆಗುತ್ತೆ. ಮೊದಲು ಪ್ರಶ್ನೆ ಅರ್ಥ ಆಗಬೇಕು, ಆಮೇಲೆ ಉತ್ತರ ಅರ್ಥ ಆಗುವಂಥದ್ದು ಅಂತ. ನಿನ್ನೆ ನೀವು ನೋಡಿರುವ ಚಾರ್ಟ್ ಇದು. ಇಲ್ಲಿ ಇದರ ಪ್ರಸಕ್ತಿ ಏನು ಅಂದರೆ, ಒಂದು ರೋಗ ಪ್ರಶ್ನೆ ಬಂದಾಗ ಯಾರಾದರೂ ದೈವಜ್ಞರ ಬಳಿಗೆ ರೋಗ ಇರ್ತಕ್ಕಂಥವರು ಅಥವಾ ರೋಗ ಇರುವವರು ಕುರಿತಾಗಿ ಪ್ರಶ್ನೆ ಕೇಳಲು ಸಲುವಾಗಿ ಬಂದಾಗ, ಆಗ ಆ ತತ್ಕಾಲ ಲಗ್ನ ಯಾವುದಿದೆಯೋ ಅದಾಗಲಿ ಅಥವಾ ಬೇರೆ ಯಾವುದೇ ರೀತಿಯಿಂದ ಲಗ್ನವನ್ನು ತೆಗೆದಾದ ಮೇಲೆ, ಕಬಡ್ಡಿ ಮೂಲಕವೋ ತಾಂಬೂಲದ ಮೂಲಕವೋ ಯಾವುದೇ ರೀತಿಯಿಂದ ಲಗ್ನವನ್ನು ತೆಗೆದಾದ ಮೇಲೆ ಮುಂದಕ್ಕೆ ಹೇಗೆ ಅನ್ನೋದನ್ನು ನೀನು ನಾವು ನಿರೂಪಣೆ ಮಾಡ್ತಾಯಿದ್ದು. ತುಂಬ ಸುಲಭ ಇದೆ. ಸಾಮಾನ್ಯವಾಗಿ ಗ್ರಹಗಳು, ಯೋಗಗಳು, ಗಣಿತ, ಲೆಕ್ಕಾಚಾರ ತುಂಬ ಬೇಕಾಗ್ತದೆ. ಒಂದೊಂದು ಫಲ ನಿರೂಪಣೆ ಮಾಡಬೇಕಾದ್ರೆ ತುಂಬ ಕೆಲವು ಬಾರಿ ಕೆಲಸ ಇರ್ತದೆ. ಇದೆಲ್ಲ ತುಂಬ ಸರಳ ಇದೆ ಅಂತೆ. ಲಗ್ನ ಸಿಕ್ತು ಅಂದರೆ ಆಗಿಂದಾಗ ಕೆಲವು ಉತ್ತರಗಳನ್ನು ಹೇಳಬಹುದು ಅಂತ ಇನ್ನೇ ನಾವು ಹೇಳಿದ್ವು. ಹಾಗಾಗಿ ರೋಗ ಪ್ರಶ್ನೆಗೆ ಬಂದಾಗ ಈ ರಾಶಿಗಳೆಲ್ಲ ಬಂದರೆ ಲಗ್ನವಾಗಿ, ಆಗ ರೋಗ ಪರಿಹಾರದ ಅವಕಾಶ ಇದೆ ಅನ್ನೋದನ್ನು ಹೇಳಬೇಕು, ಆರೋಗ್ಯದ ಅವಕಾಶ ಇದೆ ಅನ್ನೋದನ್ನು ಹೇಳಬೇಕು. ಯಾವುದೆಲ್ಲ ಅಂದರೆ, ಪೃಷ್ಠೋದಯ ರಾಶಿಗಳು ಬಂದರೆ, ಜಲಕ್ರಾಸ ರಾಶಿಗಳು ಬಂದರೆ, ಚರರಾಶಿಗಳು ಬಂದರೆ ಮತ್ತು ಅಧೋಮುಖ ರಾಶಿಗಳು ಬಂದರೆ ರೋಗ ಶಮನವನ್ನು ಹೇಳಬೇಕು, ರೋಗವು ಪರಿಹಾರವಾಗುತ್ತೆ ಅಂತ ಹೇಳಬೇಕು ಅಂತ. ಅದು ಯಾವುದೆಲ್ಲ ಬರುತ್ತೆ ರಾಶಿ ಅಂದರೆ, ಪೃಷ್ಠೋದಯ ರಾಶಿಗಳು 5: ಮೇಷ, ವೃಷಭ, ಕರ್ಕ, ಧನು, ಮಕರ. ಹಿಂದು ಮುಂದಾಗಿ ಬುದ್ಧಿ ಆಗುತ್ತೆ ಆ ರಾಶಿ. ಹಾಗಾಗಿ ರೋಗದ ಮುಖ ಆ ಕಡೆ ಇದೆ, ನಮ್ಮ ಕಡೆಗಿಲ್ಲ. ಆ ಲಗ್ನ, ಆ ಪ್ರಶ್ನೆ ಕೇಳಿದ ಹೊತ್ತಿದೆಯಲ್ಲ, ಆ ಲಗ್ನ ಇದೆಯಲ್ಲ, ಆ ಲಗ್ನದ ರಾಶಿ ಇದೆಯಲ್ಲ, ಅದು ಆ ಕಡೆ ಮುಖ ಮಾಡಿದೆ, ನಮ್ಮ ಕಡೆ ಮುಖ ಮಾಡಿಲ್ಲ. ಹಾಗಾಗಿ ಹೊರಟಿದೆ ಅಂತ, ರೋಗ ಪರಿಹಾರ ಆಗ್ಬೋದು ಅಂತ ಹೇಳ್ಬೋದು ಅಂತ. ಹಾಗಾಗಿ 5 ರಾಶಿಗಳು ಪೃಷ್ಠೋದಯ ರಾಶಿಗಳು, ಹಿಂದು ಮುಂದಾಗಿ ಓದಿ ಆಗ್ತಕ್ಕಂಥ ರಾಶಿಗಳು. ಇನ್ನು ನೀರಿಲ್ಲದ ರಾಶಿಗಳು 4 ಇದೆ, ಜಲಹ್ರಾಸ ರಾಶಿಗಳು ಅಂತ. ಜಲ ಪ್ರಶ್ನೆ ಕೇಳಿದರೆ ಇದು ನೆಗೆಟಿವ್ ಆನ್ಸರ್, ಇದಕ್ಕೆ ನೀರಿಲ್ಲ ಅಂತ ಉತ್ತರ ಕೊಟ್ಟು ಕಳಿಸ್ಬೇಕು. ರೋಗ ಪ್ರಶ್ನೆ ಕೇಳಿದರೆ ನಿಂಗೆ ಒಳ್ಳೇದಾಗತ್ತೆ ಅಂತ ಹೇಳಬೇಕು. ಯಾಕೆಂದರೆ ತದ್ವಿರುದ್ಧ ಉತ್ತರ ಬರ್ತಕ್ಕಂಥದ್ದು ಅಂತ. ಜಲ ಪ್ರಶ್ನೆಗೂ ರೋಗ ಪ್ರಶ್ನೆಯೂ ತದ್ವಿರುದ್ಧ ಇರತಕ್ಕಂಥದ್ದು ಉತ್ತರಗಳು ಅದಕ್ಕೆ ಅಂತ. ಹಾಗಾಗಿ ನೀರಿರುವ ರಾಶಿಗಳು ಬಂದರೆ ರೋಗ ಹೆಚ್ಚಾಗತ್ತೆ ಅಂತ ಹೇಳಬೇಕು. ನೀರಿದ್ದರೆ ಹೇಗೆ ಸಸ್ಯ ವೃದ್ಧಿ ಆಗುತ್ತೋ ಹಾಗೆ ಜಲವೃದ್ಧಿ ಇದ್ದರೆ ರೋಗ ವೃದ್ಧಿ ಆಗುತ್ತೆ. ಜಲಕ್ರಾಸದ ರಾಶಿಗಳು ಅದು 4: ಮೇಷ, ಮಿಥುನ, ಸಿಂಹ, ಧನು. ಈ 4 ರಾಶಿಗಳು ನೀರಿಲ್ಲದೆ ಇರ್ತಕ್ಕಂಥ ರಾಶಿಗಳು, ಪಕ್ಕ ನೀರಿಲ್ಲದೆ ಇರ್ತಕ್ಕಂಥ ರಾಶಿಗಳು ಅಂತ. ಹಾಗಾಗಿ ಇದು ಬಂದರೂ ಕೂಡ ರೋಗ ಕಡಿಮೆ ಆಗುತ್ತೆ ಅಂತ ಹೇಳಬೇಕು. ಚರರಾಶಿಗಳು ಮೇಷ, ಕರ್ಕ, ತುಲ, ಮಕರ. 4 ಚರರಾಶಿಗಳು. 12 ರಾಶಿಗಳ ಪೈಕಿ 4 ರಾಶಿಗಳು ಚರ, 4 ರಾಶಿಗಳು ಸ್ಥಿರ, ಇನ್ನು 4 ರಾಶಿಗಳು ಕೌರವರಿಗೂ ಭಾವ, ಪಾಂಡವರಿಗೂ ಭಾವ. ಹೀಗೆ ತಗೊಂಡ್ರೆ ಸ್ಥಿರ, ಹಾಗೆ ತಗೊಂಡ್ರೆ ಚರ ಅನ್ನೋ ಥರ 4 ರಾಶಿಗಳು. ಜನರಲ್ಲೂ ಕೂಡ ಇಂಥವ್ರು ಇರ್ತಾರೆ. ಆ ಕಡೆಗಲ್ಲೂ ನಾವು ಅದೇನು ಹೇಳ್ತಾರಲ್ಲ, ನಾನು ಈ ಕಡೆಯಿಂದ ವೈಯಾಕರಣನೂ ಹೋದು, ಆ ಕಡೆಯಿಂದ ನೈಯಾಯಿಕನೂ ಹೋದು ಅಂತ ಅನ್ನೋ ಥರ ಅಂಥವ್ರು ಇರ್ತಾರೆ, ಕಾಜಿನಾಯ್ತವ್ರು. ಹಾಗೆ ಆಯಿತು. ಇನ್ನು ಅಧೋಮುಖ ರಾಶಿಗಳ ಬಗ್ಗೆ ಇನ್ನು ಮುಂದಕ್ಕೆ ಬರ್ತೇವೆ. ಇದನ್ನು ಅರವಿಂದ ಈ ಪಟ್ಟಿ ನೋಡಿದಾಗ ಇಲ್ಲೆಲ್ಲೂ ಮೀನರಾಶಿ ಹೆಸರಿಲ್ಲ. ಈ ರಾಶಿಗಳು ಬಂದರೆ ರೋಗ ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ತಿದ್ವಲ್ಲ, ಈ ಪಟ್ಟಿಯಲ್ಲಿ ಎಲ್ಲರೂ ಮೀನದ ಹೆಸರಿದೆಯಾ ನೋಡಿ? ಇಲ್ಲ ಅಂತ. ಕುಂಭ ಇದೆಯಾ? ಇಲ್ಲ. ಸಿಂಹ ಇದೆಯಾ? ಸಿಂಹ ಇದೆ. ವೃಶ್ಚಿಕ? ಕನ್ಯಾನೂ ಇಲ್ಲ ಅಲ್ವಾ? ಕನ್ಯಾ ರಾಶಿಯೂ ಇಲ್ಲ. ಇವರ ಗತಿ ಏನು ಅಂತ ಪ್ರಶ್ನೆ ಬಂದಿದ್ದು. ಇವರಿಗೆ ಪರಿಹಾರವೇ ಇಲ್ವಾ ಅಂತ. ಅಂದರೆ ಅಲ್ಲಿ ಸಣ್ಣ ಕನ್ಫ್ಯೂಷನ್ ಇದೆ ಅಲ್ಲಿ. ಹಾಗೊಂದು ಕನ್ಫ್ಯೂಷನ್ ಬರುತ್ತೆ ಅಂತ ನಮ್ಮ ನಿರೀಕ್ಷೆ ಇರಲಿಲ್ಲ. ಪ್ರಶ್ನೆ ಬಂದಾಗಲೇ ಗೊತ್ತಾಗಿದ್ದು. ಕನ್ಫ್ಯೂಷನ್ ಏನು ಅಂದರೆ, ನಿಮ್ಮ ರಾಶಿ ಯಾವುದು ಅದರ ವಿಷಯ ಅಲ್ಲ ಇದು ಅಂತ. ನಿಮ್ಮ ರಾಶಿ ಯಾವ್ದು ಬೇಕಾದ್ರೂ ಇರ್ಬೋದು, ಮೇಷವೂ ಇರ್ಬೋದು, ಮೀನವೂ ಇರ್ಬೋದು, ಮಕರವೂ ಇರ್ಬೋದು, ಕನ್ಯಾ ಇರ್ಬೋದು. ಅದು ಪ್ರಶ್ನೆ ಅಲ್ಲ. ನೀವು ಪ್ರಶ್ನೆಗೆ ಹೋದಾಗ, ದೈವಜ್ಞರ ಬಳಿ ಹೋದಾಗ ಬಂದ ಲಗ್ನ ಯಾವುದು ಅಂತ ಅದು ಪ್ರಶ್ನೆ ಇರುವಂಥದ್ದು. ಆ ಬಂದ ಲಗ್ನ
ಅದು ಯಾವುದಾದ್ರೂ ಕೂಡ ಅದಕ್ಕೆ ತಕ್ಕಂತೆ ಫಲ ಹೇಳಬೇಕು ಅಂತ. ಮೀನ ಬಂದರೆ ನೀರಿಲ್ಲ ಅಂತ, ಇದು ರೋಗ ಕಡಿಮೆ ಆಗೋದಿಲ್ಲ ಅಂತ ಹೇಳಬೇಕಾಗತ್ತೆ ಅಂತ. ಜಲವೃದ್ಧಿ ಇರುವ ರಾಶಿ ಆಗಿದ್ದರಿಂದ ಮೀನ, ಪೃಷ್ಠೋದಯ ಕೂಡ ಇಲ್ಲ, ಚರರಾಶಿ ಕೂಡ ಅಲ್ಲ. ಮೀನ ಬಂತು ಅಂದರೆ ಅನಿವಾರ್ಯ ರೋಗ ಹೆಚ್ಚಾಗತ್ತೆ ಅಂತ ಹೇಳಬೇಕು. ಹಾಗಾಗಿ ಇದು ನಿಮ್ಮ ರಾಶಿ ಸುದ್ದಿ ಅಲ್ಲ. ನಿಮ್ಮದು ಮೀನರಾಶಿ ಆದರೂ ಕೂಡ ನಿಮಗೆ ರೋಗ ಕಡಿಮೆ ಆಗ್ಬೋದು. ಯಾವಾಗ ನೀವು ಪ್ರಶ್ನೆಗೆ ಹೋದಾಗ ಅಲ್ಲಿ ಮೀನರಾಶಿ ಬರದೇ ಇದ್ದರೆ, ಪ್ರಶ್ನೆಗೆ ಹೋದಲ್ಲಿ ಮೀನರಾಶಿ ಬರದೇ ಇದ್ದರೆ, ಮೀನ ಲಗ್ನ ಬರದೇ ಇದ್ದರೆ ನೀವು ಬದುಕ್ತೀರಿ ಅಂತ, ನಿಮ್ಗೆ ಆರೋಗ್ಯ ಉಂಟಾಗುತ್ತೆ ಅಂತಲೇ ಅರ್ಥ. ನಿಮ್ಮದು ಮೀನರಾಶಿ ಆಗಿರಲಿ, ಕನ್ಯಾ ರಾಶಿಯೂ ಆಗಿರಲಿ, ತೊಂದರೆ ಏನೂ ಇಲ್ಲ ಅಂತ. ಹಾಗಾಗಿ ಕ್ಲಾರಿಫಿಕೇಶನ್ ಏನು ಅಂದರೆ, ನಿಮ್ಮ ರಾಶಿ ವಿಷಯ ಅಲ್ಲ, ಪ್ರಶ್ನೆ ಇಟ್ಟಾಗ ಸಿದ್ಧಿಸಿದ ರಾಶಿ ಯಾವುದು, ಬಂದ ಲಗ್ನ ಯಾವುದು ಅದು ಅಂತ. ಹಾಗಾಗಿ ಅವರೆಲ್ಲ ನಿಶ್ಚಿಂತರಾಗಿರ್ಬೋದು. ಇನ್ನು ಪ್ರಶ್ನೆ ಇಟ್ಟಾಗಲೂ ಕೂಡ ಮೀನರಾಶಿ ಆದರೂ ಕೂಡ ಆರೋಗ್ಯ ಆಗತ್ತೆ, ರೋಗ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಯಾವಾಗ ಅಂದರೆ ರವಿ ಕೇಂದ್ರದಲ್ಲಿ ಇದ್ದರೆ ಅಂತ. ಕೇಂದ್ರದಲ್ಲಿ ರವಿ ಇದ್ದರೆ ಏನಾಗುತ್ತೆ, ಆಗೋದು ರಾಶಿಯದು ಅಧೋಮುಖ ಆಗತ್ತೆ ಅಂತ. ಎಲ್ಲಿ ರವಿ ಇದಾನೋ ಆ ರಾಶಿ ಮತ್ತು ರವಿಯ ಕೇಂದ್ರ ರಾಶಿಗಳು, ರವಿಯಿಂದ 4, ಅಲ್ಲಿಂದ 4, ಅಲ್ಲಿಂದ 4, ಈ ರಾಶಿಗಳು ಅಂತ, ಇವೆಲ್ಲ ಕೇಂದ್ರ ರಾಶಿಗಳು ಅಂತ. ಹಾಗಾಗಿ ಅದಾಗಿ ಏನಾದ್ರು ಬಂದುಬಿಟ್ರೆ ಆಗ ಮೀನರಾಶಿ ಬಂದರೂ ಕೂಡ, ಕನ್ಯಾ ರಾಶಿ ಬಂದರೂ ಕೂಡ ರೋಗ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಅಂತ. ಅಲ್ಲಿ ಹೋಗ್ತೀವಿ, ಅಲ್ಲಿ ಅಣ್ಣವ್ರದ್ದು ಸಮಸ್ಯೆ ಇದೆ, ಅಣ್ಣವ್ರದ್ದು ಮೀನರಾಶಿ. ಅದೇನೆಂದರೆ ಈ ಮೀನರಾಶಿ ಇದು ಅಧೋಮುಖ, ಇದು ಮೀನರಾಶಿ ಅಂತ. ಖಾಯಂ ಅಧೋಮುಖ ಅಂತಲ್ಲ, ಕೇಂದ್ರದಲ್ಲಿ ಸೂರ್ಯ ಇದ್ದಾಗ ಮಾತ್ರ. ಸೂರ್ಯ ಒಂದೇ ಕಡೆ ಇರೋದಿಲ್ಲ, ಸೂರ್ಯ ಓಡಾಡ್ತಾ ಇರ್ತಾನೆ. ಸೂರ್ಯ ಮೀನರಾಶಿಗೆ ಬಂದರೆ ಮೀನ ಅಧೋಮುಖ ಆಗುತ್ತೆ, ಮಿಥುನಕ್ಕೆ ಬಂದರೂ ಆಗುತ್ತೆ ಅಧೋಮುಖ, ಕನ್ಯಾಕ್ಕೆ ಬಂದರೂ ಆಗುತ್ತೆ, ಧನುವಿಗೆ ಬಂದರೂ ಆಗುತ್ತೆ. ಅದನ್ನು ಬಿಟ್ಟು ಸೂರ್ಯ ಬೇರೆ ಕಡೆ ಎಲ್ಲಿದ್ದರೂ ಕೂಡ ಮೀನರಾಶಿ ಅಧೋಮುಖ ರಾಶಿ ಆಗೋದಿಲ್ಲ ಅಂತ. ಈವನ್ ಸೂರ್ಯ ಮೇಷರಾಶಿಗೆ ಹೋದರೆ ಊರ್ಧ್ವಮುಖ ರಾಶಿ ಆಗುತ್ತೆ ಅದು ಮೀನ ಅಂತ. ಸೂರ್ಯ ಬಿಟ್ಟ ರಾಶಿ ಊರ್ಧ್ವಮುಖ ಅಂತ. ಮತ್ತು ಅದರ ಕೇಂದ್ರ ರಾಶಿಗಳು, ಅಲ್ಲಿಂದ 4ನೇ ರಾಶಿಗಳು ಊರ್ಧ್ವಮುಖ ಆಗತ್ತೆ ಅಂತ ಒಂದು ಚಿಕ್ಕ ವಿವರಣೆ ಅಂತ. ಹಾಗಾಗಿ ಪ್ರಶ್ನೆ ಇಟ್ಟಾಗ ಸಿದ್ಧಿಸುವಂಥ ರಾಶಿಗಳನ್ನು ನಾವು ಪರಿಗಣನೆ ಮಾಡಬೇಕು ಅಂತ. ಸ್ಪಷ್ಟತೆ ಬಂತಲ್ವಾ? ನಿನ್ನೆ ಬಂದಿತ್ತಾ ನಿಮಗೆ, ಅಥವಾ ಇವತ್ತು ಬಂತ? ಹಾಂ, ನಿನ್ನೆ ಬಂದಿತ್ತು. ಆಗಲಿ, ಇವತ್ತು 2ನೇ ಗಂಟು ಗಟ್ಟಿ ಆಯಿತು ಅಂತ ಅಂದ್ಕೊಳ್ಳಿ ನೀವು ಅಂತ. ಇನ್ನು ನಿನ್ನೆ ಸ್ವಸ್ಥ ಲಕ್ಷಣ, ಅಸ್ವಸ್ಥ ಲಕ್ಷಣ ಎಲ್ಲ ಹೇಳಿದ್ವಲ್ವ. ಇವತ್ತು ಚಾರ್ಟ್ ಸಹಿತ ನಿಮಗನ್ನು ತೋರಿಸೋಂಥದ್ದಷ್ಟೇ. ಹೇಳಿದ್ದನ್ನೇ ನಿನ್ನೆ ಶ್ಲೋಕದಲ್ಲಿತ್ತು ನಿನ್ನೆ. ಅದು ಚಾರ್ಟ್ ಆದರೆ ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ ಅಂತ. ನಮ್ಮ ಮಧು ಶರ್ಮರು ಜೊತೆಗಿದ್ರು ಮಾಡ್ತಾ ಇರೋದಲ್ಲಿ, ಮಧು ಶರ್ಮರು ಚಾರ್ಟ್ ನೋಡಿ, ಹೀಗೆಲ್ಲ ಆಗ್ಬಿಟ್ಟು ತುಂಬ ಸುಲಭ ಆಗ್ಬಿಡುತ್ತೆ ಜ್ಯೋತಿಷ್ಯ ಅಂತ ಹೇಳಿದ್ದಾರೆ ಇವತ್ತು ಅಂತ. ಹಾಗೆ ಸುಲಭ ಮಾಡೋಂಥ ಒಂದು ಪ್ರಯತ್ನ ಅದು. ಪಂಕ್ತಿ ಅಲ್ಲಿದೆ ನೋಡಿ, ಶ್ಲೋಕ ಪಂಕ್ತಿ ಮೇಲ್ಗಡೆ ಕಾಣ್ತಾ ಇದೆಯಾ? ಪ್ರಶ್ನೆ ಮಾರ್ಗದ ಶ್ಲೋಕದ ಒಂದು ತುಣುಕು ಅದು. ಅದೇನು ಹೇಳ್ತಾ ಇದೆ? ಲಗ್ನಾಧಿಪತಿ ಕೇಂದ್ರದಲ್ಲಿದ್ದರೆ, ಲಗ್ನೇಶೋ ಯದಿ ಕೇಂದ್ರಗಹ, ಕೇಂದ್ರದಲ್ಲಿದ್ದರೆ, ಬಲಿಷ್ಠನಾಗಿದ್ದರೆ, ಬಲಿ ಅಂತ ಬಲಿಷ್ಠನಾಗಿದ್ದರೆ, ರಾಶವು ಚರರಾಶಿಯಲ್ಲಿದ್ದರೆ ಅಥವಾ ನವಾಂಶ ಚರರಾಶಿಯಲ್ಲಿದ್ದರೆ, ಪ್ರಶ್ನ ಸ್ವಸ್ಥಗತಃ, ಯಾರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀರಿ ಅವನು ಗುಂಡ್ಕಲ್ಲು, ಅವನು ಆರಾಮಿದ್ದಾನೆ ಅಂತ, ಅವನಿಗೇನು ತೊಂದರೆ ಇಲ್ಲ, ಆರೋಗ್ಯಕ್ಕೇನು ತೊಂದರೆ ಆಗಿಲ್ಲ ಅಂತ ಹೇಳಬೇಕು ಅಂತ. ಅದಕ್ಕೆ ಗುಂಡ್ಕಲ್ಲು ಅಂತ ಹೇಳಿದ್ದು. ಗುಂಡ್ಕಲ್ಲು ಅಂತ ಬೇರೆ ಏನು ತಿಳ್ಕೊಬೇಡಿ ಮತ್ತೆ. ಅದಕ್ಕೆ ಈ ಚಾರ್ಟ್ ಕಾಣ್ತಾ ಇದೆಯಾ? ನೋಡಿ, ಸ್ವಸ್ಥ ಲಕ್ಷಣಕ್ಕೆ ಏನು ಬೇಕು? ಲಗ್ನಾಧಿಪತಿ ಅಂದರೆ ಪ್ರಶ್ನೆ ಇಟ್ಟಾಗ ಯಾವ ಲಗ್ನ ಬಂತೋ ಆ ಲಗ್ನದ ಅಧಿಪತಿ. ನೀವು ಜಾತಕಕ್ಕೂ ಕೂಡ ಅನ್ವಯ ಮಾಡ್ಕೋಬೋದು. ನೀವು ಇದನ್ನು ಜಾತಕದಲ್ಲೂ ಕೂಡ ಬರುತ್ತೆ. ಲಗ್ನಾಧಿಪತಿ ಲಗ್ನ ಕೇಂದ್ರದಲ್ಲಿ ಇರಬೇಕು, ಒಂದು. ಎರಡನೇದು ಬಲಿಷ್ಠನಾಗಿರಬೇಕು. ಮೂರನೇದು ಚರರಾಶಿಯಲ್ಲಿರಬೇಕು ಅಥವಾ ಚರರಾಶಿಯಲ್ಲಿ ನವಾಂಶ ಇರಬೇಕು ಅವನದ್ದು ಅಂತ. ಈ ಲಕ್ಷಣಗಳಲ್ಲಿ ಬಹುತೇಕ ಬಂದರೆ, ಈ ಲಕ್ಷಣಗಳಲ್ಲಿ ಒಂದೊಂದು ಬಂದಾಗ ಕೂಡ ಆರೋಗ್ಯವನ್ನು ಹಿಡ್ತಾ ಹೋಗಬೇಕು ಅಂತ.
ಇದೆಲ್ಲ ಬಂದ್ಬಿಡ್ತು ಅಂದರೆ ಪೂರ್ಣ ಆರೋಗ್ಯವಂತ ಅಂತ ಅರ್ಥ. ಅವನಿಗೇನು ತೊಂದರೆ ಇಲ್ಲ ಅಂತ, ಸ್ವಸ್ಥನಾಗಿದ್ದಾನೆ ಅವನು ಅಂತ. ಹಾಗಾಗಿ ಯಾರಾದರೂ ನಿಮ್ಮನ್ನು ದಿಕ್ಕು ತಪ್ಪಿಸೋ ಸಲುವಾಗಿ ಬಂದರೆ, ಇವ್ರಿಗೇನು ರೋಗ ಹೇಳಿ ಅಂತ ಬಂದರೆ ಸುಮ್ಮನೆ ನೀವು ನೋಡ್ಬೇಕು ಇದನ್ನು ಅಂತ. ಈ ಲಕ್ಷಣಗಳೆಲ್ಲ ಬಂದರೆ ಇವನು ಆರಾಮಿದ್ದಾನೆ, ಇವನು ಏನೂ ತೊಂದರೆ ಇಲ್ಲ, ಕರ್ಕೊಂಡೋಗಿ ಮನೆಗೆ ಅಂತ ಹೇಳ್ಬೋದು ಅಂತ. ಸ್ವಸ್ಥ ಲಕ್ಷಣ ಇದು. ಲಗ್ನೇಶು ಯದಿ ಕೇಂದ್ರಗಃ, ಕೇಂದ್ರ ಸ್ಥಿತಿ, ಬಲಿಷ್ಠತ್ವ, ರಾಶವು ಚರರಾಶಿಯಲ್ಲಿ ಇರುವಂಥದ್ದು, ಮೇಷ, ಕರ್ಕ, ಮತ್ತು ನೀವು ಹೇಳಬೇಕು ಮುಂದೆ ಅಂತ ನಿಲ್ಸಿದ್ದು ಯಾಕೆ ನಾವು, ನೀವು ಮುಂದುವರಿಸ್ಬೇಕು ಅದನ್ನು. ಮೇಷ, ಕರ್ಕ, ತುಲ, ಮಕರ ಈ ರಾಶಿಗಳಲ್ಲಿ ಇದ್ದರೆ ಲಗ್ನಾಧಿಪತಿ ಅಥವಾ ಅವನ ನವಾಂಶ ಈ ರಾಶಿಗಳಲ್ಲಿದ್ದರೆ ಆರೋಗ್ಯ ಸೂಚಕ ಅದು ಅಂತ, ಚೆನ್ನಾಗಿರ್ತಾನೆ ಅವನು ಅಂತ. ಇನ್ನು ಅಸ್ವಸ್ಥ ಲಕ್ಷಣ, ಪಕ್ಕ ಆರೋಗ್ಯ ಇಲ್ಲ ಅಂತ ಹೇಳಬೇಕಪ್ಪ ನೀವು. ಹೇಗೆ ಹೇಳ್ತೀರಿ ಅಂದರೆ, ಲಗ್ನಾಧಿಪತಿ 12ನೇ ಮನೆ ಅಥವಾ 6ನೇ ಮನೇಲಿ ಇರಬೇಕು. ಲಗ್ನದಿಂದ ಭಾವ 12 ಅಥವಾ ಭಾವ 6. ಭಾವ 6 ಯಾಕೆ? ಅದು ರೋಗವನ್ನು ಸೂಚಿಸುವಂಥ ರಾಶಿ ಅದು. 12 ಯಾಕೆ? ಅದರ ಕೇಂದ್ರ ಅದು. ಮತ್ತು ಲಗ್ನದಿಂದ ಭ್ರಂಶ ರಾಶಿ ಅಂತ ಕರೀತಾರೆ ಅದನ್ನು. ಅಂದರೆ ಭ್ರಂಶ ಒಂದು ರೀತಿ ಆರೋಗ್ಯದಿಂದ ಸ್ವಸ್ಥ ಸ್ಥಿತಿಯಿಂದ ಭ್ರಂಶ ಅಂತ ಅದನ್ನು ತೋರಿಸುತ್ತೆ ಅದು ಅಂತ. ಹಾಗಾಗಿ 6 ಮತ್ತು 12 ಅಂತ ಅಲ್ಲಿ ಲಗ್ನಾಧಿಪತಿ ಬಂದರೆ, ಸ್ಥಿರ ರಾಶಿಯಲ್ಲಿದ್ದರೆ, ಯಾವುದು ಸ್ಥಿರ ರಾಶಿಗಳು? ವೃಷಭ, ಸಿಂಹ, ವೃಶ್ಚಿಕ, ಕುಂಭ. 4 ಈ 4 ಸ್ಥಿರ ರಾಶಿಗಳು. ಇಲ್ಲಿ ಏನಾದರೂ ಲಗ್ನಾಧಿಪತಿ ಬಂದರೆ ಅಥವಾ ನವಾಂಶ ಇಲ್ಲಿ ಬಂದರೆ, ಈ ರಾಶಿಗಳಲ್ಲಿ ನವಾಂಶ ಬಂದರೆ, ಜೊತೆಯಲ್ಲಿ ಲಗ್ನಾಧಿಪತಿಗೆ ಬಲ ಇಲ್ಲದೆ ಇದ್ದರೆ, ನಿರ್ವೀರ್ಯನಾಗಿದ್ದರೆ, ಮಹಾಗದಾರ್ಥ ವಿಷಯ ಪೃಚ್ಛ, ದೊಡ್ಡ ಕಾಯಿಲೆ ಇದೆ ಅಂತ, ಚಿಕ್ಕ ಕಾಯಿಲೆ ಅಂತಲ್ಲ. ಎಲ್ಲೊಂದು ಶೀತ ಆಗಿದೆ, ಕೆಮ್ಮು, ಆ ಥರ ಎಲ್ಲ ಇದು ದೊಡ್ಡ ಕಾಯಿಲೆ ಇದೆ ಅಂತಲೇ ಹೇಳಬೇಕು ಅಂತ. ಮಹಾಗದ ಅಂತ, ಗದ ಅಂದರೆ ರೋಗ, ಮಹಾಗದ ಮಹಾರೋಗ ಇದೆ ಅಂತ. ಹಾಗಾಗಿ ನೋಡಿ, ಅಥ ರಿಫ್ಫ ರಿಪುಗಃ. ರಿಫ್ಫ ಅಂದರೆ 12ನೇ ರಾಶಿ, ಹೊಸ ಶಬ್ದ, ನಿಮಗೆ ಯಾವ ಕೋಷ್ಟಲ್ಲೂ ಸಿಗೋದಿಲ್ಲ ಇದು, ಜ್ಯೋತಿಷಲ್ಲಿ ಮಾತ್ರ ಇರ್ತಕ್ಕಂಥದ್ದು. ರಿಫ್ಫ ಅಂದರೆ ಪಾರಿಭಾಷಿಕ ಶಬ್ದ ಅದು. 12ನೇ ರಾಶಿ, ಲಗ್ನದಿಂದ 12ನೇ ರಾಶಿ ಅಂತ ಅರ್ಥ. ರಿಫ್ಫ ರಿಪು. ರಿಪು ಅಂದ್ರೆ ಗೊತ್ತಾಗತ್ತಾ? ರಿಪು ಅಂದ್ರೆ ಏನು? ಶತ್ರು ಅಂತ. ಯಾವುದು ರಾಶಿ? 6 ಅಂತ. ರಿಫ್ಫ ರಿಪುಗಃ 12 6ನೇ ಮನೆಯಲ್ಲಿರುವಂಥದ್ದು ಲಗ್ನಾಧಿಪತಿ ಅಂತ. ಲಗ್ನಾಧಿಪಶ್ಚೇತ್ ಸ್ಥಿರೇ, ಸ್ಥಿರದಲ್ಲಿ ಅವನು ಮುಂದೆ ಇದ್ದಾನೆ ಅಥವಾ ಅವನ ನವಾಂಶ ಅಲ್ಲಿದೆ. ಈ ನವಾಂಶಕ್ಕೂ ಅಷ್ಟೇ ಶಕ್ತಿ ಇರುತ್ತೆ, ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು ಅದನ್ನು. ಕೆಲವು ಸಾರಿ ಜಾಸ್ತಿ ಸೂಕ್ಷ್ಮ ವಿಷಯಗಳನ್ನ ಹೇಳ್ತಾ ಇರುತ್ತೆ ಅದು. ನವಾಂಶ ತುಂಬ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಅವನು ಎಲ್ಲಿದ್ದಾನೆ? ಮೇಲ್ನೋಟ. ಯಾವ ರಾಶಿಯಲ್ಲಿದ್ದಾನೆ ಆ ಗ್ರಹ? ಮೇಲ್ನೋಟ ಅದು. ರಾಶಿ ಯಾವ ಭಾಗದಲ್ಲಿದ್ದಾನೆ, ಯಾವ ನವಾಂಶದಲ್ಲಿದ್ದಾನೆ, ಸೂಕ್ಷ್ಮ ಅದು ಬೇಕು ಅದು. ಯಾಕೆಂದರೆ ಕಾಯಿಲೆ ಸೂಕ್ಷ್ಮವಾಗಿರ್ಬೋದು, ಮೇಲ್ನೋಟಕ್ಕೆ ಆರಾಮಾಗಿರ್ಬೋದು. ನಾವು ಎಷ್ಟೋ ಜನರು ನೋಡ್ತೀವಿ, ಆರಾಮಾಗಿದ್ದವರು ಸಡನ್ ಸತ್ತೋಗ್ಬಿಡ್ತಾರೆ. ಒಂದು 8-10 ದಿವಸ ಅಷ್ಟೇ ನೋಡುತ್ತೆ ನಮಗೆ ಕ್ಯಾನ್ಸರ್ ಮೀರೋಗಿದೆ ಅಂತ. ಅದು ಇತ್ತು ಕೆಲವು ಕಾಲದಿಂದ ಅಂತಲೇ ಅರ್ಥ. ಅದಕ್ಕೆ ಇದ್ದಕ್ಕಿದ್ದಂತೆ ಮ್ಯಾಜಿಕ್ ಥರ ಆಗಿದ್ದಲ್ಲ ಅದು. ವರ್ಷಾನುಗಟ್ಲಿಂದ ಇತ್ತು ಅಂತ ಗೊತ್ತೇ ಆಗಿಲ್ಲ ಅದು ಅಂತ, ಇದ್ದಿದ್ದು ಅಂತ. ಹಾಗಾಗಿ ಇದು ನವಾಂಶದಿಂದ ಗೊತ್ತಾಗತ್ತೆ ಇದೆಲ್ಲ ಅಂತ, ಸೂಕ್ಷ್ಮ ಅದು ಅಂತ. ಹಾಗಾಗಿ ಅವನು ಈ ರಾಶಿಗಳಲ್ಲಿ ಸ್ಥಿರ ರಾಶಿಯಲ್ಲಿದ್ದರೆ ಅಥವಾ ಸ್ಥಿರ ರಾಶಿಯಲ್ಲಿ ನವಾಂಶ ಇದ್ದರೆ, ಅವನದ್ದು ನಿರ್ವೀರ್ಯನಾಗಿದ್ದರೆ, ಲಗ್ನಾಧಿಪತಿಗೆ ಬಲ ಇಲ್ಲದೆ ಹೋದರೆ, ಆ ರಾಶಿಗೆ ಅಧಿಪತಿಗೆ ಬಲ ಇಲ್ಲದೆ ಹೋದರೆ ದೊಡ್ಡ ರೋಗ ಅಂತ, ಚಿಕ್ಕ ರೋಗ ಅಲ್ಲ. ಇವೆಲ್ಲ ಮಿಕ್ಸಡ್ ಆಗಿ ಬಂದರೆ ಸ್ವಲ್ಪ ಹಾಗೆ ಸ್ವಲ್ಪ ಹೀಗೆ ಅಂದರೆ ಪರವಾಗಿಲ್ಲ ಅಂತ ಅನ್ಬೋದು ಅಂತ. ಆದರೆ ಪೂರ್ತಿ ಲಕ್ಷಣಗಳು ಬಂದುಬಿಟ್ರೆ ದೊಡ್ಡ ಕಾಯಿಲೆ ಅಂತಲೇ ಹೇಳಬೇಕು ಅಂತ. ಅಸ್ವಸ್ಥ ಲಕ್ಷಣ. ಮುಂದಿನ ಚಾರ್ಟ್ ಸುರೇಶ, ಇದು ಹೇಳಿದ್ದೆ ನಿನ್ನೆ, ಪುನಃ ಇನ್ನೊಂದು ಸತಿ ನಿಮ್ಗೆ ನೆನಪು ಮಾಡ್ತಾ ಇರೋಂಥದ್ದು ತುಂಬ ಮುಖ್ಯವಾದ ವಿಷಯಗಳು. ಹಾಗಾಗಿ
ಆರೋಗ್ಯ ಈಗ ಸರಿ ಇಲ್ಲ, ಹುಷಾರಿಲ್ಲ, ಈಗ ನಿಮ್ಮ ಹತ್ರ ಬಂದಿದ್ದಾನೆ, ನಿಸ್ಸಂಶಯವಾಗಿ ಆರೋಗ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳಬೇಕು. ಯಾವಾಗ ಹೇಳೋಕ್ಕೆ ಸಾಧ್ಯ? ಯಾವ ಸಂದೇಹನೂ ಇಲ್ಲ, ಪೂರ್ಣ ಗುಣ ಆಗ್ತಾನೆ, ಚೆನ್ನಾಗಿರ್ತಾನೆ ಅಂತ ಹೇಳಬೇಕು ನೀವು. ಅದಕ್ಕೆ ಯಾವ ಗ್ರಹಸ್ಥಿತಿ ಬೇಕು? ಅದನ್ನು ಈ ಒಂದು ಭಾಗ ನಿರೂಪಣೆ ಮಾಡುತ್ತೆ ನೋಡಿ. ಶ್ಲೋಕದ ತುಣುಕು ಅಲ್ಲಿದೆ, ಎಷ್ಟು ಬೇಕು ಅಷ್ಟೇ ಇದೆ ಶ್ಲೋಕದ ತುಣುಕು ಅಲ್ಲಿ. ನೋಡ್ಕೊಳ್ಳಿ, ಕೋಷ್ಟಕ ನೋಡ್ಕೊಳ್ಳಿ. ನವಮದಲ್ಲಿ ಶುಭಗ್ರಹ, 9ನೇ ರಾಶಿಯಲ್ಲಿ 9ನೇ ಭಾವದಲ್ಲಿ ಶುಭಗ್ರಹ, ಅಧಿಪತಿಗೆ ಬಲ ಇರಬೇಕು. 9ನೇ ಭಾವದ ಅಧಿಪತಿಗೆ ಬಲ ಇರಬೇಕು. 9ನೇ ಭಾವದ ಅಧಿಪತಿ ಅಭೀಷ್ಟ ಸ್ಥಿತಿ ಇರಬೇಕು. ಅಭೀಷ್ಟ ಸ್ಥಿತಿ ಅಂದ್ರೇನು? ಅಭೀಷ್ಟ ರಾಶಿ ಅಂತಲೇ ಇದೆ ಒಂದು, 11ನೇ ಮನೆ ಅಲ್ಲಿರಬೇಕು. 11ನೇ ಭಾವ ನಿಮ್ಮ ಇಷ್ಟಗಳನ್ನು ಸಲ್ಲಿಸಲಿಕ್ಕಿರುವಂಥ ಭಾವ ಅದು. ಅಥವಾ ಕೊನೆ ಪಕ್ಷ ಇಷ್ಟ ಸ್ಥಿತಿ ಇರಬೇಕು. ಶುಭಗ್ರಹ ಆದರೆ 2, 5, 7, 9, 11. ಪಾಪಗ್ರಹ ಆದರೆ ಹೇಳಿ, ಪಾಪಗ್ರಹ ಆದರೆ 3, 6, 11 ಅಂತ. 3, 6, 11. 6, 8, 12 ಅಶುಭ ಭಾವಗಳು. ಷಷ್ಠಂ ದ್ವಾದಶಮಷ್ಟಮಂಚ ಮುನಯೋ ಭಾವಾನ್ ಅನಿಷ್ಟಾನ್ ವಿದುಹು. ಅನಿಷ್ಟ ಭಾವಗಳು ಯಾವುದು ಅಂದರೆ ನಮ್ಮ ಲಗ್ನದಿಂದ 6ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆ. ಅದರಲ್ಲಿ ಕೂಡ ಅತ್ಯಂತ ಅನಿಷ್ಟ ಯಾವುದು? ತತ್ರಾತಿ ಕಷ್ಟ ಅಷ್ಟಮಃ. ತತ್ರ ಅತಿ ಕಷ್ಟ ಅಷ್ಟಮಃ, 8ನೇ ಭಾವ ಅದು. ವಿನಾಶ, ವಿಘ್ನ, ಮೃತ್ಯು ಇದೆಲ್ಲ ಸೂಚನೆ ಮಾಡ್ತಕ್ಕಂಥ, ಅಪವಾದ ಇದನ್ನೆಲ್ಲ ಸೂಚನೆ ಮಾಡ್ತಕ್ಕಂಥ ಭಾವ ಅದು. ಇಲ್ಲಿ ಹೋದರೆ ಅವರು ತೊಂದರೆ ಮಾಡ್ತಾರೆ. ಪಾಪಗ್ರಹಗಳು 8, 12ಕ್ಕೆ ಹೋದರೆ ಅವರು ತೊಂದರೆ ಮಾಡ್ತಾರೆ. 3, 6, 11ರಲ್ಲಿ ಇರಬೇಕು ಅವರು. ಕುಜನೋ ಶನಿಯೋ 9ನೇ ಮನೆ ಅಧಿಪತಿ ಅಂದರೆ ಅವನು 3, 6, 11ರಲ್ಲಿ ಇರಬೇಕು. ಗುರುವ ಬುಧನ ಶುಕ್ರನೋ ಆಗಿದ್ರು ಅಂದರೆ ಅವರು 2, 5, 7, 9, 11ರಲ್ಲಿ ಇರಬೇಕು. ಅಭೀಷ್ಟ ಸ್ಥಿತಿ ಅಂದರೆ ಹಾಗೆ ಅಂತ ಆಯಿತಾ. ಕೊನೆಯದೇನೆಂದರೆ ಲಗ್ನಾಧಿಪತಿಯ ಮೇಲೆ ರವಿ ಅಥವಾ ಗುರುವಿನ ದೃಷ್ಟಿ ಇರಬೇಕು, ಅಥವಾ ಜೊತೆಗೆ ಇರಬೇಕು. ಲಗ್ನಾಧಿಪತಿ ರವಿ ಜೊತೆ ಇರಬೇಕು, ಗುರುವಿನ ಜೊತೆ ಇರಬೇಕು. ರವಿ ಆರೋಗ್ಯಕಾರಕ, ಗುರು ಆಯುಷ್ಕಾರಕ, ಸಕಲ ಶುಭಗಳ ಕಾರಕ. ಗುರು ಜೊತೆಗಿದ್ದರೆ ಎಲ್ಲ ಶುಭವೂ ಜೊತೆಗಿದೆ ಅಂತ ಅರ್ಥ. ಅಲ್ಲಿ ಯಾವ ದುಷ್ಟಶಕ್ತಿ ಬರೋದಿಲ್ಲ ಹತ್ರಕ್ಕೆ. ಹಾಗಾಗಿ ಗುರುವಾಗಲಿ ರವಿ ಆಗಲಿ ಒಟ್ಟಿಗಿರಬೇಕು, ಅಥವಾ ನೋಡಬೇಕು ಕೊನೆ ಪಕ್ಷ. ಇಷ್ಟಿದ್ರೆ ನಿಸ್ಸಂಶಯವಾಗಿ ಗುಣ ಆಗತ್ತೆ ಕಾಯಿಲೆ ಅಂತ. ಸ್ವಲ್ಪ ಈಶ್ವರ ಸೇವೆ ಬೇಕು, ಅನುಷ್ಠಾನ ಬೇಕು. ಅದನ್ನು ಹೇಳಿದೆ ಅಲ್ಲಿ. ಏನು ಇಲ್ಲ ಹಾಗೆ ಗುಣ ಆಗುತ್ತೆ, ಗುಣ ಆಗಲಿ ಅಂತ ಅರ್ಥ ಅಲ್ಲ. ಅದಕ್ಕೆ ದೈವಾನುಗ್ರಹ ಸಂಪಾದನೆ ಮಾಡಬೇಕು. ಆದರೆ ನಿಸ್ಸಂದೇಹವಾಗಿ ಅವನು ಆರೋಗ್ಯವಂತನಾಗ್ತಾನೆ, ಪೂರ್ತಿ ಗುಣ ಆಗತ್ತೆ. ಈಗ ಸುಮ್ಮನೆ ಒಂದು ನಿನ್ನೆ ಹೇಳಿದ ವಿಷಯ ನಿಮ್ಗೆ ಹೇಳ್ತಾ ಇದ್ದೀವಿ. ಶರೀರ ಸೂಚನೆ ಮಾಡೋ ಭಾವ ಯಾವುದು? ಲಗ್ನ. ಶರೀರ ಸೂಚನೆ ಮಾಡೋ ಭಾವ ಲಗ್ನ. ರೋಗ ಸೂಚನೆ ಮಾಡೋ ಭಾವಗಳು ಯಾವುದು? 6 ಮತ್ತು 8. 6 ಮತ್ತು 8 ರೋಗ ಸೂಚನೆ ಮಾಡ್ತೇವೆ. 6 ಹೊರಗಿಂದ ಬರೋ ರೋಗಗಳು, 8 ನಿಜ ರೋಗಗಳು, ಅವನಲ್ಲೇ ಬರುವಂಥ ರೋಗಗಳು. ಆಯಿತು. ಈ 9ನೇ ಮನೆ ವಿಷಯ ಯಾಕೆ? ಲಾಜಿಕ್ ಬೇಕಲ್ವಾ? ಸುಮ್ಮನೆ ಹೇಳ್ತಾನೆ ಒಪ್ಕೋಬಾರ್ದು, ಹಾಗೆ ಲಾಜಿಕ್ ಬೇಕು ನೋಡಿ. 9ನೇ ಮನೆ ವಿಷಯ ಯಾಕೆ ಇರ್ತಾ ಇದ್ದೀರಿ? 9ನೇ ಮನೇಲಿ ಶುಭ ಗ್ರಹ ಇರಬೇಕು. 9ನೇ ಮನೆ ಅಧಿಪತಿ, ಅವನಿಗೆ ಶಕ್ತಿ ಇರಬೇಕು, ಅವನು ಅನುಕೂಲ ಭಾವದಲ್ಲಿರಬೇಕು. ಇದೆಲ್ಲ ಯಾಕೆ? ಉತ್ತರ ಬೇಕೋ ಬೇಡವೋ? ಲಾಜಿಕ್ ಏನು? ಭಾಗ್ಯವನ್ನು ಹೇಳುವಂಥ ಭಾವ. ನವಮದಿಂದ ನಮ್ಮ ಭಾಗ್ಯದ ನಿರ್ಣಯ ಆಗ್ತದೆ ಅಂತ. ಹಾಗಾಗಿ ರೋಗ ಗುಣ ಆಗಬೇಕು ಅಂದರೆ, ಅಥವಾ ಯಾವುದೇ ಸಮಸ್ಯೆ ಪರಿಹಾರ ಆಗಬೇಕು ಅಂದರೆ ಭಾಗ್ಯ ಗಟ್ಟಿ ಇರಬೇಕು. ನಮ್ಮ ಭಾಗ್ಯ ಗಟ್ಟಿ ಇರಬೇಕು. ಅದಕ್ಕೋಸ್ಕರ ಆ ನವಮಭಾವದ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು ಅಂತ. ಭಾಗ್ಯ ಗಟ್ಟಿ ಇದ್ದರೆ ಅವನು ಮತ್ತೆ ವಾಪಸ್ ಬರ್ತಾನೆ ಗುಣವಾಗಿ. ಇಲ್ಲ ಭಾಗ್ಯ ಕ್ಷಯಿಸಿದೆ, ಹೋಗ್ತಾನೆ ಅಂತ, ವಾಪಸ್ ಬರೋದಿಲ್ಲ ಅಂತ. ಹಾಗಾಗಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಭಾವ ಅದು. ನಿಮ್ಮ ಜಾತಕದಲ್ಲಿ 9ನೇ ಮನೆ ಇದೆಯಲ್ಲ, ತುಂಬ ಮುಖ್ಯವಾಗಿರುವಂಥದ್ದು. ಯಾಕೆ ಅಂದರೆ ಭಾಗ್ಯವನ್ನು ಹೇಳುವಂಥ ಭಾವ. ಇನ್ನೊಂದು
ಭಾಗ್ಯವೇ ಅದು, ಶಬ್ದ ಇನ್ನೊಂದು ಅಷ್ಟೇ. ಪುಣ್ಯ, ಪುಣ್ಯವನ್ನು ಹೇಳುವಂಥ ಭಾವ ಅದು. ಪಟ್ಟಿ ನೋಡಿ, ನೆನಪು ಮಾಡ್ಕೊಳ್ಳಿ, ಶ್ಲೋಕ ನೆನಪು ಮಾಡ್ಕೊಳ್ಳಿ. ಶ್ಲೋಕ ನೆನಪಾಗತ್ತಾ? 9ನೇ ಮನೆ. ಜೋರಾಗಿ ಹೇಳಿ ಇನ್ನೊಂದ್ಸತಿ ಆರಂಭದಿಂದ. ಭಾಗ್ಯ, ಧರ್ಮ, ದಯಾ, ಪುಣ್ಯ, ತಪಸ್ಸು, ತಾತ ತಂದೆ. ಇಲ್ಲ ಬಂತು ನೋಡಿ ಅಂತ. ನಿಮ್ಮ ಭಾಗ್ಯ ಅಲ್ಲಿದೆ ಆ ಭಾವದಲ್ಲಿ, ನಿಮ್ಮ ಪುಣ್ಯ ಅಲ್ಲಿದೆ ಅಂತ, ನಿಮ್ಮ ಪೂರ್ವ ಪುಣ್ಯ ಅಲ್ಲಿದೆ ಅಂತ. ಹಾಗಾಗಿ ರೋಗ ಗುಣ ಆಗುತ್ತೋ ಇಲ್ವೋ ಅನ್ನೋ ಪ್ರಶ್ನೆಗೆ ಉತ್ತರ ನಿಮ್ಮ ಪೂರ್ವ ಪುಣ್ಯವನ್ನು ಕೇಳಬೇಕು ಅಂತ, ಗುಣ ಆಗುತ್ತೋ ಇಲ್ವೋ ಅಂತ, ನಿಮ್ಮ ಭಾಗ್ಯವನ್ನು ಕೇಳಬೇಕು ಅಂತ. ಅದೆಲ್ಲಿಂದ ಗೊತ್ತಾಗುತ್ತೆ ಅಂದರೆ 9ನೇ ಮನೆಯಿಂದ ಗೊತ್ತಾಗುತ್ತೆ ಅದು ಅಂತ. ತುಂಬ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಈ ಶ್ಲೋಕದಲ್ಲಿ ನೋಡಿ, ಮೇಲ್ಗಡೆ ಶ್ಲೋಕ ಗಮನಿಸಿ. ಭಾಗ್ಯಸ್ಥಾನಗತೆ ಶುಭೇ. ಶುಭ ಅಂದರೆ ಗುರು ಅಥವಾ ಉಳಿದ ಶುಭ ಗ್ರಹಗಳು. ಪಾಪ ಸಂಪರ್ಕ ಇಲ್ಲದಿರುವಂಥ ಬುಧ, ಪೂರ್ಣಚಂದ್ರ ಅಥವಾ ಶುಕ್ರ, ಇವರೆಲ್ಲ ಶುಭದ ಪಟ್ಟಿಗೆ ಸೇರ್ತಾರೆ. ಹಾಗಾಗಿ ಇವರುಗಳು ಯಾರಾದರೂ ಇವ್ರ ಪೈಕಿ ಒಬ್ಬರಾದರೂ ಕೂಡ ಭಾಗ್ಯಸ್ಥಾನದಲ್ಲಿರಬೇಕು ಅಂತ. ಭಾಗ್ಯಸ್ಥಾನಗತೆ ಶುಭೆ ತದಧಿಪೆ ಪ್ರಾಣಿನಿ. ತದಧಿಪೆ ಅಂದರೆ ಭಾಗ್ಯದ ಅಧಿಪತಿ, ಭಾಗ್ಯಭಾವದ ಅಧಿಪತಿ, ಆ ರಾಶಿಯ ಅಧಿಪತಿ. ಉದಾಹರಣೆ, ಮೀನರಾಶಿ ಬಂತು ಅಂದರೆ ಗುರು 9ನೇ ಮನೆ. ಮೇಷರಾಶಿ ಬಂತು ಅಂದರೆ ಸರಿ ಇದೆ, ನೀನು ಸರಿಯಾಗಿ ಉತ್ತರ ಹೇಳ್ತೀಯ, ಆದರೆ ಧೈರ್ಯವಾಗಿ ಹೇಳಬೇಕು, ಜೋರಾಗಿ ಹೇಳಬೇಕು ಅಂತ. ಉಚ್ಚೈರುಚ್ಚರಿತವ್ಯಂ ಆ ಶ್ಲೋಕ ಬಂದಿದೆ, ಆಮೇಲೆ ಇನ್ನೊಂದು ಸರಿ ನೋಡ್ಕೊಳ್ಳೋಣ ಅದನ್ನು. ಈಗ ಕನ್ಯಾ ಲಗ್ನ ಬಂತು, ಭಾಗ್ಯಭಾವ ಯಾವುದು? ಪಕ್ಕ ಹೇಳಬೇಕು. ಕನ್ಯಾ ಲಗ್ನ ಬಂತು, ಭಾಗ್ಯಭಾವ ಯಾವುದು? 9ನೇ ಮನೆ ಯಾವುದು? ವೃಷಭ. ಅಧಿಪತಿ ಯಾರು? ಶುಕ್ರ. ಮಿಥುನ ರಾಶಿ ಬಂತು, ಲಗ್ನ ಮಿಥುನ ರಾಶಿ ಬಂತು, 9ನೇ ಮನೆ ಯಾವುದು? ಕುಂಭ. ಕುಂಭ. ಮೀನ 10ನೇ ಮನೆ ಆಗತ್ತೆ, ಕುಂಭ. ಅಧಿಪತಿ ಯಾರು ಕುಂಭಕ್ಕೆ? ಹಾಂ, ಇವರುಗಳು ಅಂತ. ಈ ಅಧಿಪತಿಗೆ ಬಲ ಇರಬೇಕು ಅಂತ, ಅದು ಅಧಿಪೇ ಪ್ರಾಣಿನಿ ಅಂತ, ಶಕ್ತಿ ಇರಬೇಕು. 9ನೇ ಭಾವದ ಅಧಿಪತಿ ಅವನು ಶನಿ ಆಗಲಿ ಬೇಕಾದ್ರೆ, ಕುಜ ಆಗಲಿ, ಅವನು ಒಳ್ಳೇದೇ ಮಾಡ್ತಾನೆ. ನೆನಪಿರಲಿ ನಿಮಗೆ, ಅದು ಪಾಪಗ್ರಹ ಆಗಿರಲಿ ಅವನು ಬೇಕಾದ್ರೆ, ಅವನು ಒಳ್ಳೇದೇ ಮಾಡ್ತಾನೆ. 9ನೇ ಮನೆ ಅಧಿಪತಿ ಎಲ್ಲಿ ಹೋದರೂ ಬಂದರೂ ಒಳ್ಳೇದಾಗತ್ತೆ ಆ ಜಾಗ. ನಿಮ್ಮ ಜಾತಕದಲ್ಲಿ 9ನೇ ಭಾವದ ಅಧಿಪತಿ ಅವನು ಹೋದರೆ ಬಂದರೆ ನೋಡಿದರೆ ಕೇಂದ್ರದಲ್ಲಿ ಇದರೆಲ್ಲ ಒಳ್ಳೇದು ಮಾಡ್ತಾನೆ ಅವನು ಅಂತ. ಅವನು ಶನಿ ಆದರೂ ಕುಜ ಆದರೂ ಒಳ್ಳೇದು ಮಾಡ್ತಾನೆ, ನೆನ್ಪಿಟ್ಕೊಳ್ಳಿ. ಪಾಪಗ್ರಹ ಅಂತ ಪರಿಗಣನೆ ಮಾಡಬಾರ್ದು ಆ ಸಮಯದಲ್ಲಿ ಅಂತ. ಹಾಗಾಗಿ ಈ 9ನೇ ಮನೆ ಅಧಿಪತಿಗೆ ಬಲ ಇರಬೇಕು, ಯಾಕೆಂದರೆ ಅದು ನಮ್ಮ ಪುಣ್ಯ ತೋರಿಸುತ್ತೆ ಅದು ಅಂತ. ಬಲಾಢ್ಯನಾಗಿದ್ದರೆ ತುಂಬ ಪುಣ್ಯ ಇದೆ ಅಂತ ಅರ್ಥ ಅಂತ, ಇಲ್ಲದೆ ಅಂದರೆ ಪುಣ್ಯ ಕಡಿಮೆ ಇದೆ ಅಂತ ಅರ್ಥ ಅಂತ. ಹಾಗಾಗಿ ತದಧಿಪೇ ಪ್ರಾಣಿನಿ. 3ನೇದು ಅಭೀಷ್ಟ ಸ್ಥಿತೆ. 11ನೇ ಮನೆಯಲ್ಲೇ ಇದ್ದರೆ ತುಂಬ ಒಳ್ಳೆಯದು. ಇಲ್ಲ ಕೊನೆ ಪಕ್ಷ ಅವನು ಪಾಪಗ್ರಹ ಆಗಲಿ ಶುಭಗ್ರಹ ಆಗಲಿ ಅವನಿಗೆ ಹೇಳಿದ ಭಾವದಲ್ಲಿ ಇರಬೇಕು ಅವನು. 3, 6, 11 ಕುಜ ಶನಿಗಳಿಗೆ. ಹಾಗೆ ಶುಭಗ್ರಹಗಳಿಗೆ ಗುರು ಬುಧ ಇತ್ಯಾದಿಗಳಿಗೆ 2, 5, 7, 9, 11 ಅಪರ್ಚುನಿಟಿ ಜಾಸ್ತಿ ಇದೆ. ನೀವು ಶುಭಗ್ರಹ ಆಗಬೇಕು, ಯಾಕೆಂದರೆ ಅವಕಾಶ ಜಾಸ್ತಿ ಇದೆ ನೋಡಿ. ಪಾಪಗ್ರಹಕ್ಕೆ 3, ಅದರಲ್ಲೂ ಒಂದು ಡೌಟ್ ಸ್ವಲ್ಪ. 6ನೇದು ಸ್ವಲ್ಪ ಡೌಟ್, ಎಲ್ಲರೂ ಹೇಳಿಲ್ಲ 6ನೇ ಭಾವವನ್ನು. 3, 11 ಎಲ್ಲರೂ ಕೂಡ ಹೇಳಿದ್ದಾರೆ. ಅಭೀಷ್ಟ ಸ್ಥಿತಿ, ಭಾಗ್ಯಾಧಿಪತಿ ಅನುಕೂಲ ಭಾವದಲ್ಲಿರಬೇಕು. ಇಷ್ಟ ಆದರೆ ಇನ್ನೊಂದು ಅಂಶ ಸೇರ್ತಾರೆ ಕೊನೆಯಲ್ಲಿ, ಇವರಿಬ್ಬರಲ್ಲಿ ಒಬ್ಬರ ಅನುಗ್ರಹ ಬೇಕು. ಸೂರ್ಯ ಆಗಲಿ ರವಿ ಆಗಲಿ ಗುರು ಆಗಲಿ. ಲಗ್ನಾಧಿಪತಿಯ ಮೇಲೆ, ನಮ್ಮನ್ನು ಸೂಚನೆ ಮಾಡೋ ಗ್ರಹದ ಮೇಲೆ ಗುರುದೃಷ್ಟಿ ಅಥವಾ ರವಿ ದೃಷ್ಟಿ ಇರಬೇಕು, ಅಥವಾ ಅವರೇ ಜೊತೆಲಿದ್ದರೆ ಇನ್ನೂ ಒಳ್ಳೆಯದಾಯಿತು. ಹಾಗಾಗಿ ಸೂರ್ಯ ಸಂಬಂಧ ಮತ್ತು ಗುರು ಸಂಬಂಧ ಅಂತ ಎಷ್ಟು ಸೇರಿದಾಗ ಸ್ಯಾದೇವ ಈಶ್ವರ ಸೇವೆಯ ಗದ ಶಮಃ. ಗದ ಶಮಃ, ಗದ ಅಂದರೆ ರೋಗ, ಗದ ಶಮ ಅಂದರೆ ರೋಗ ಶಮನ. ಸ್ಯಾದೇವ ಆಗಿಯೇ ಆಗತ್ತೆ, ಸಂದೇಹ ಇಲ್ಲದೆ ಆಗತ್ತೆ. ಆದರೆ ನೀವು ಮಾಡೋದನ್ನು ಮಾಡಿ ಅಂತ. ಏನು? ಈಶ್ವರ ಸೇವೆಯ,
ಅನಾರೋಗ್ಯ ಬಂದಿದೆಯೋ ಇಲ್ವೋ, ಏನೋ ಒಂದು ಪಾಪ ಕಾಡಿದೆ ಅಂತಲೇ ಅರ್ಥ ಅದಕ್ಕೆ, ಯಾವುದೋ ಒಂದು ದೇವತಾ ಕೋಪ ಕಾಡಿದೆ ಅಂತಲೇ ಅರ್ಥ ಅದಕ್ಕೆ. ಮಾಡಿ, ದೇವರ ಸೇವೆಯನ್ನು ಮಾಡಿ. ತದ್ವನ್ ಮನೂನಾಂ ಜಪೈಹಿ, ಮಂತ್ರ ಜಪಗಳನ್ನು ಮಾಡಿ. ಮನು ಅಂದರೆ ಮಂತ್ರ, ಮನೂನಾಂ ಜಪೈಹಿ, ಮಂತ್ರ ಜಪಗಳನ್ನು ಮಾಡಿ, ಈಶ್ವರ ಸೇವೆ ಮಾಡಿ, ನಿಮಗೆ ಪೂರ್ತಿ ಗುಣ ಆಗತ್ತೆ ಅಂತ, ಪೂರ್ತಿ ಆರೋಗ್ಯ ಆಗತ್ತೆ ಅಂತ. ಇದು ನಿಸ್ಸಂಶಯ ರೋಗ ಪರಿಹಾರದ ಲಕ್ಷಣ. ಇನ್ನು ನಿನ್ನೆ ಹೇಳಿದ್ದೆ, ಇದು ಕೂಡ ರೋಗ ಪರಿಹಾರ ಆಗೋದಿಲ್ಲ ಅನ್ನೋ ಸ್ಥಿತಿ ಯಾವುದು? ಯಾವ ರೀತಿಯ ಯೋಗ ಕಂಡು ಬಂದರೆ ಪ್ರಶ್ನೆಯಲ್ಲಿ ರೋಗ ಪರಿಹಾರ ಆಗೋದಿಲ್ಲ ಅಂತ ಹೇಳಬೇಕು ಅಂತ, ಅಥವಾ ಹೇಳ್ತಿರೋ ಬಿಡ್ತಿರೋ ನಿಮ್ಗೆ ಗೊತ್ತಾಗತ್ತೆ ಅದು. ಈ ಅಸ್ವಾಮಿ ಇವನು ಮತ್ತೆ ಮೇಲೆ ಹೇಳೋದಿಲ್ಲ ಅಂತ. ಯಾವುದು ಯೋಗ ಅದು ಅಂದರೆ ಎರಡು ಹೇಳ್ತಾರೆ ನೋಡಿ. ಕಾಣ್ತಾ ಇದೆಯಾ? ಮರೆಯಾಗಿದೆಯಾ ಅದು ಸುರೇಶ? ರೋಗ ಪರಿಹಾರವಾಗದ ಸ್ಥಿತಿ ಒಂದು, ಲಗ್ನಾಧಿಪತಿ ದೋಷಗ್ರಸ್ತ. ಇನ್ನೊಂದು ನವಮ ಭಾವ 9ನೇ ಮನೆ ದೋಷಗ್ರಸ್ತ. ಮುಗೀತು ಅಂತ. ಇದೆರಡು ಬಂತು ಅಂದರೆ ಮುಗ್ದ ಹೋಯ್ತು ಅಂತ. ಅಸ್ವಾಮಿ ಮೇಲೆ ಇಡೋದಿಲ್ಲ. ಮತ್ತು ಎರಡರಲ್ಲಿ ಒಂದಾದರೂ ಸರಿ ಇದ್ದರೆ ನೀವು ಮಿಶ್ರ ಫಲ ಹೇಳ್ಬೋದು. 1 ಮತ್ತು 9ನೇ ಮನೆಗಳು ನೆನ್ಪಿಟ್ಕೊಳ್ಳಿ ಅಂತ. 1ನೇ ಮನೆ ಶರೀರ, 9ನೇ ಮನೆ ಭಾಗ್ಯ ಅಂತ. ಇದೆರಡು ಚೆನ್ನಾಗಿದ್ದರೆ ಅವನು ವಾಪಸ್ ಬರ್ತಾನೆ. ಅವನು ಇಲ್ದಿದ್ದು ವಾಪಸ್ ಬರೋದಿಲ್ಲ. ಅವನು ಆ ರೋಗ ಅವನಿಗೆ ವಾಸಿ ಆಗೋದಿಲ್ಲ ಅಂತ. ಚಿಕಿತ್ಸೆ ವ್ಯರ್ಥ ಅಂತ. ಹೀಗಿದ್ದಾಗ ಚಿಕಿತ್ಸೆ ಕೂಡ ವ್ಯರ್ಥ ಅಂತ ಅಂಥವರಿಗೆ ಅಂತ. ಹಾಗಾಗಿ ಆಯುರ್ವೇದದಲ್ಲಿ ಅಂಥ ಮಾತನ್ನು ಹೇಳ್ತಾರೆ. ಈಗ ಅಸಾಧ್ಯವಾದರೆ ಅಂತ ತಗೋಬೇಡ ಅದನ್ನು ಅಂತ. ಯಾಕೆಂದರೆ ಚಿಕಿತ್ಸೆಗೆ ಅರ್ಥ ಏನೂ ಇಲ್ಲ. ಔಷಧಿಗಳಿಗೆ ಅಪಚಾರ ಇದ್ದಾಗೆ ನೀವು ಗೊತ್ತಿದ್ದು ಕೊಡೋದು, ಹೇಗೂ ವಾಸಿ ಆಗೋದಿಲ್ಲ ಅಂತ ಸುಮ್ಮನೆ ಕೊಡೋದು ನಾವು ಸರಿಯಲ್ಲ ಅದು ಅಂತ. ಮತ್ತು ಅವನಿಗೂ ಗೊತ್ತಾದರೆ ಅವನು ಮುಂದಿನ ತಯಾರಿಯಾರು ಮಾಡ್ಕೋಬೋದು. ಅವನು ಇಲ್ಲ ಇದು ವಾಸಿ ಆಗೋದಿಲ್ಲ ಅಂತ ಗೊತ್ತಾದರೆ ಅವನು ಸಿದ್ಧನಾಗ್ತಾನೆ. ಹೇಗಾದರೂ ಗೊತ್ತು ಮಾಡಿಸೋದೇ ತುಂಬ ಸೂಕ್ತ ಇರುತ್ತೆ ಅಂತ. ಕೆಲವು ಬಾರಿ ಏನಾಗುತ್ತೆ ಅಂದರೆ ನಮಗೆ ಗೊತ್ತಿರುತ್ತೆ ಅವ್ರು ಸಾಯ್ತಾರೆ ಅಂತ, ಅವ್ರಿಗೆ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ? ಅವ್ರಿಗೆ ನೋವಾಗುತ್ತೆ ಅಂತ ಹೇಳೋದಿಲ್ಲ. ಆದರೆ ಆಮೇಲೆ ತುಂಬ ನೋವಾಗ್ಬಿಡುತ್ತೆ ಅವರಿಗೆ. ಯಾಕೆಂದರೆ ಒಂದು ಅಪರ್ಚುನಿಟಿ ಅದು. ನಮ್ಮ ಸಾವು ನಮಗೆ ಗೊತ್ತಾದರೆ, ಈಗ ನಿಮಗೆ 1 ಗಂಟೆ ಇದ್ದಾಗ ಗೊತ್ತಾದರೂ ಕೂಡ ನೀವು ಮುಂದೆ ತುಂಬ ಒಳ್ಳೆಯದಾಗ್ಬೋದು. ಸಾವು ಗೊತ್ತಾದರೆ ಆ 1 ಗಂಟೆಯಲ್ಲಿ ಮುಂದಕ್ಕೆ ಒಳ್ಳೆಯದಾಗೋ ಕೆಲಸ ಮಾಡ್ಬೋದು ಅಂತ. ಗತಿಸಿದ ಬಳಿಕ ಉತ್ತಮ ಗತಿ ಹೋಗಕ್ಕೆ ಅನ್ಬೇಕು ಅದನ್ನು ಮಾಡ್ಕೋಬೋದು ಅಂತ. ಒಂದು 5 ನಿಮಿಷ ಮುಂಚೆ ಗೊತ್ತಾದರೆ ಅವನು ಅದೃಷ್ಟವಂತ ಅಂತ. ಯಾರಾದರೂ ತಾನು ಸಾಯ್ತೇನೆ ಅಂತ ಒಂದು 5 ನಿಮಿಷ ಮುಂಚೆ 3 ನಿಮಿಷ ಮುಂಚೆ ಗೊತ್ತಾದರೆ ಭಾಗ್ಯವಂತವನು. ಅವನು ಆ ಸಮಯದಲ್ಲಿ ಕೊನೆ ಪಕ್ಷ ಭಗವಂತನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿದರೆ ಪಾಪಗಳೆಲ್ಲ ಕಳಚಿ ಹೋಗ್ತವೆ. ಅವನು ಮುಕ್ತನಾಗ್ತಾನೆ. ಅವನಿಗೆ ಉತ್ತಮ ಗತಿಯೇ ಪ್ರಾಪ್ತ ಆಗುತ್ತೆ. ಹಾಗಾಗಿಯೇ ಭಾರತೀಯರ ಯುದ್ಧ ಧರ್ಮ ಏನು ಹೇಳುತ್ತೆ? ಕೊನೆಯ ಪ್ರಹಾರ ಮಾಡುವಾಗ, ಎದುರಾಳಿಯ ಮೇಲೆ ಕೊನೆಯ ಪ್ರಹಾರ ಮಾಡುವಾಗ ಒಂದು ಮಾತು ಹೇಳಬೇಕು ಅಂತ. ಈಗ ನಿನ್ನ ಸಾವು ಬಂತು ಅಂತ. ಇಷ್ಟ ದೇವರನ್ನು ಸ್ಮರಿಸಿಕೋ. ಈ 2 ಶಬ್ದ ಇರುತ್ತೆ ನೋಡಿ, ನಮ್ಮ ಹಳೆ ಸಾಹಿತ್ಯದಲ್ಲಿ ಈ 2 ಶಬ್ದ ಇರುತ್ತೆ. ಈಗ ನಿನ್ನ ಸಾವು ಬಂತು, ಇಷ್ಟ ದೇವರನ್ನು ಸ್ಮರಿಸಿಕೋ ಅಂತ. ಅದಕ್ಕೊಂದು ಚಾನ್ಸ್ ಕೊಡಬೇಕಲ್ವಾ? ಹಾಗಾಗಿ ಇದರಲ್ಲಿ ಗೊತ್ತಾಗುತ್ತೆ ಅದು ಅಂತ. ಲಗ್ನೇಶೇ ನವಮೇಚ ದೋಷ ಸಹಿತೆ. ಲಗ್ನೇಶ ಲಗ್ನಾಧಿಪತಿ, ನವಮ 9ನೇ ಭಾವ, ಇದೆರಡು ದೋಷ ಸಹಿತೆ, ದೋಷಗ್ರಸ್ತವಾಗಿದ್ದಾಗ ವ್ಯಾಧೇಶಮೋ ದುರ್ಲಭ, ಆ ಕಾಯಿಲೆಗೆ ಪರಿಹಾರ ದುರ್ಲಭ ಅಂತ. ಇಷ್ಟು. ಇನ್ನು ಒಂದು ವಿಷಯ ಸುಮ್ಮನೆ ಮುಟ್ಬಿಟ್ಟಿದ್ದು ಮಧ್ಯದಲ್ಲಿ, ಅದು ತುಂಬ ಚರ್ಚೆ ಆಗ್ತಾ ಇದೆ. ಮತ್ತು ಅದರ ಜಾತಕ ನೋಡಿಕೊಂಡು ಚಿಂತೆ ಮಾಡ್ಕೊಳ್ಳೋದು, ಆಮೇಲೆ ನಮ್ಮನ್ನು ಕೇಳೋದು, ಬೇರೆಯವ್ರಿಗೆ ಎಲ್ಲ ಆಗ್ತಾಯಿದೆ ತುಂಬ. ಸುಮ್ಮನೆ ಮುಟ್ಬಿಟ್ಟಿದ್ದು, ಪೂರ್ತಿ ಹೇಳಿರಲಿಲ್ಲ. ಪೂರ್ತಿ ಹೇಳಿಬಿಟ್ರೆ ಅಷ್ಟು ಚಿಂತೆ ಆಗ್ತಿರ್ಲಿಲ್ಲ ಬಹುಶಃ ಅಂತ. ಪೂರ್ತಿ ಹೇಳೋಕ್ಕೆ ಮನಸ್ಸು ಮಾಡ್ತಾ ಇರೋಂಥದ್ದು ಇದು. ವ್ಯಯಭಾವದ ಕುರಿತಾಗಿ 12ನೇ ಭಾವದಲ್ಲಿ ಸುಮ್ಮನೆ ಹೇಳಿದ್ದು, ಯಾರು ಬಂದರೆ ಏನಾಗುತ್ತೆ ಅಂತ. ಸೂರ್ಯ ಬಂದರೆ ಏನಾಗುತ್ತೆ, ಗುರು ಬಂದರೆ ಏನಾಗುತ್ತೆ, ಬುಧ ಬಂದರೆ ಏನಾಗುತ್ತೆ ಅಂತ, ಶನಿ ಬಂದರೆ ಏನಾಗುತ್ತೆ ಅಂತ ಹೇಳಿದ್ವು. ಸ್ವಲ್ಪ ಅದರ ಸ್ಪಷ್ಟೀಕರಣ ಇವತ್ತು. 12ನೇ ಭಾವ ಅನ್ನೋದು ಮುಂದಿನ ಗತಿಯನ್ನು ಹೇಳಲಿಕ್ಕಿರ್ತಕ್ಕಂಥ ಭಾವ ಅದು.
12ನೇ ಭಾವ ಅನ್ನುವಂಥದ್ದು ಸತ್ತ ಮೇಲೆ ನಾವು ಮುಂದೇನಾಗ್ತೇವೆ ಅದನ್ನು ಹೇಳಲಿಕ್ಕಿರುವಂಥ ಒಂದು ಭಾವ. ಅದು ದುಸ್ಥಾನ ಎಲ್ಲ ಹೌದು, ಆದರೆ ನಮ್ಮ ಮುಂದಿನ ಗತಿನ ಹೇಳುತ್ತೆ ಅದು ಅಂತ. ನೀವು ಏಕದಮ್ ಗಡಿಬಿಡಿ ಮಾಡಬೇಡಿ ಅಂತ. 12ನೇ ಮನೇಲಿ ಶನಿ ಇದ್ದಾನೆ, ಆಯಿತು ನನಗೆ ನರಕ ಅಂತ ಅರ್ಥ ಕೂತ್ಕೋಬೇಡಿ ಅಂತ. ಅದಕ್ಕೋಸ್ಕರವಾಗಿ ನಾವು ಇದನ್ನು ಇವತ್ತು ಇದನ್ನು ತಗೊಂಡಿರೋದು ಅಂತ, ಈ ವಿಷಯವನ್ನು ಅಂತ. ಹೌದು, ಈಗ ರವಿಚಂದ್ರರು ಕೈಲಾಸವನ್ನು ಸೂಚನೆ ಮಾಡ್ತಾರೆ, ಶುಕ್ರ ಸ್ವರ್ಗವನ್ನು ಸೂಚನೆ ಮಾಡ್ತಾನೆ, ಮಂಗಲ ಮಹಿಯನ್ನು ಮತ್ತೆ ಭೂಮಿಯಲ್ಲಿ ಹುಟ್ಟೋದನ್ನು ಸೂಚನೆ ಮಾಡ್ತಾನೆ, ಬುಧ ವೈಕುಂಠವನ್ನು ಸೂಚನೆ ಮಾಡ್ತಾನೆ, ಗುರು ಮುಕ್ತಿಯನ್ನು ಬ್ರಹ್ಮಲೋಕವನ್ನು ಸೂಚನೆ ಮಾಡ್ತಾನೆ, ಆಮೇಲೆ ಶನಿ ಯಮಪರ್ವವನ್ನು ಸೂಚನೆ ಮಾಡ್ತಾನೆ. ಶನಿ ಯಮಪರ್ವವನ್ನು ಸೂಚನೆ ಮಾಡ್ತಾನೆ. ಇನ್ನು ರಾಹುಕೇತುಗಳ ಬಗ್ಗೆ ಇದೆ, ಅದನ್ನ ನೋಡೋಣ, ತೊಂದರೆ ಇಲ್ಲ. ಆದರೆ ಹೇಗೆ ಬಂದಾಗ ಅನ್ನೋದ್ರ ಬಗ್ಗೆ ಒಂಚೂರು ವಿಶ್ಲೇಷಣೆ ಬೇಕು ಅಂತ. ಈಗ ಯಾವುದೇ ಒಂದು ವಿಷಯ ನೋಡೋ ಕ್ರಮ ಹೇಗೆ, ಭಾವ, ಇದು ನೆನ್ಪಿಟ್ಕೊಳ್ಳಿ, ಬರ್ಕೊಳ್ಳಿ ಇದನ್ನು. ಭಾವ, ಭಾವಾಧಿಪತಿ, ಭಾವಕಾರಕ, ಈ ಮೂರನ್ನು ನೋಡಬೇಕು. ಭಾವ ಏನಾಗಿದೆ, ಪಾಪಗ್ರಹಗಳು ಬಂದಿದ್ದಾವೆ ಭಾವಕ್ಕೆ, ಪಾಪಗ್ರಹಗಳ ದೃಷ್ಟಿ ಇದೆಯಾ, ನವಾಂಶ ಬಂದಿದೆಯಾ ಪಾಪಗ್ರಹಗಳಿದ್ದು. ಭಾವ, ಭಾವಾಧಿಪತಿ, ಅಧಿಪತಿ ಏನಾಗಿದ್ದಾನೆ, ದುಸ್ಥನೋ ಸುಸ್ಥನೋ, ದುರ್ಬಲನೋ ಸಬಲನೋ. ಕಾರಕ ಗ್ರಹಗಳು ಅಂತ, ಕಾರಕ ಗ್ರಹಗಳು ಅಂತಿರ್ತೇವೆ. ಜ್ಞಾನ ಅಂದರೆ ಗುರು ಕಾರಕ ಅದಕ್ಕೆ ಅಲ್ವಾ, ವಿದ್ಯೆ ಬುಧ ಕಾರಕ ಅದಕ್ಕೆ. ಹಾಗೆ ಒಂದೊಂದು ಕಾರಕ ಗ್ರಹಗಳಿರ್ತವೆ, ಅವುಗಳ ಕಥೆ ಏನಾಗಿದೆ ಅಂತ ಇದೆಲ್ಲ ನೋಡಬೇಕು ಯಾವಾಗಲೂ ಅಂತ. ಈ ಮೂರು ಅಂಶಗಳ ಮೂರು ಕಡೆಯಿಂದ ನೋಡೋಕ್ಕೆ ಇರುತ್ತೆ ಯಾವಾಗಲೂ ಅಂತ. ಇದು ಕೂಡ ಹಾಗೆ ಅಂತ. ಇದರಲ್ಲಿ ಈ ಶ್ಲೋಕ ಎಷ್ಟು ಹೇಳ್ತೋ ಅಷ್ಟನ್ನು ಮಾತ್ರ ನಮಗೆ ಹೇಳ್ತಾ ಇದ್ದೀವಿ. ಈಗ ನೋಡಿ, ಇಲ್ಲಿ ಇದರಲ್ಲಿ ಇದೆ ನಿಮಗೆ, ಅದು ಚಾರ್ಟ್ರಲ್ಲಿ ತೋರಿಸ್ತಾ ಇದೆ. 12ನೇ ಭಾವದಿಂದ ಮುಂದಿನ ಗತಿಯ ಚಿಂತನೆ ನೋಡಬೇಕಾಗಿರೋದೇನು, 12ನೇ ಭಾವದಲ್ಲಿ ಇರುವ ಗ್ರಹ ಯಾವುದು ಅದು ನೋಡಬೇಕು. 12ನೇ ಭಾವದಲ್ಲಿ, 12ನೇ ಭಾವದ ನವಾಂಶದಲ್ಲಿ, ಸುರೇಶ, 12ನೇ ಭಾವದ ನವಾಂಶದಲ್ಲಿ ಇರುವ ಗ್ರಹ ಅಂತ, ಅಂದರೆ ಅಲ್ಲಿ ನವಾಂಶ ಇದೆ ಅಂತ ಗ್ರಹ ಅಂತ. ಹನ್ನೆರಡನೇ ಭಾವವನ್ನು ನೋಡುವ ಗ್ರಹ, ದೃಷ್ಟವು ಯೋಗ ಫಲಂ ವಾಚ್ಯಂ, ಯೋಗ ದೃಷ್ಟಿಫಲಂ ತಥಾ. ಒಂದು ಗ್ರಹ ನೋಡ್ತು ಅಂದರೆ ಇದೆ ಅಂತ ಅಂದ್ಕೊಳ್ಳಿ ನೀವು ಅಂತ, ಇರೋ ಫಲವನ್ನು ಹೇಳಬೇಕು ಅಂತಿದೆ. ಹಾಗಾಗಿ ದೃಷ್ಟವು ಯೋಗ ಫಲಂ ವಾಚ್ಯಂ. ಯಾವ ಗ್ರಹ 12ನೇ ಭಾವವನ್ನು ನೋಡ್ತಾ ಇದೆ ಮತ್ತು ಕೊನೆಯದಾಗಿ ಏನಿದೆ ನೋಡಿ, 12ನೇ ಭಾವದ ಅಧಿಪತಿ ವ್ಯಯನಾಯಕ ಅಂತ ಅವನು ಕರಿತಾ ಇರುವಂಥದ್ದು. ಈ ಶ್ಲೋಕದಲ್ಲಿ ವ್ಯಯನಾಯಕ ಅಂತ ಕರೆದಿದ್ದಾರೆ. 12ನೇ ಭಾವದ ಅಧಿಪತಿ ಇದ್ದಾನಲ್ಲ, ಅವನ ಜೊತೆ ಯಾವ ಗ್ರಹ ಸಂಬಂಧ ಬೆಳೆಸಿದೆ ಅಂತ, ಯಾವ ಗ್ರಹದ ಯುತಿ ಇದೆ, ಯಾವ ಗ್ರಹದ ದೃಷ್ಟಿ ಇದೆ ಆ ಗ್ರಹಕ್ಕೆ. ನವಾಂಶದಲ್ಲಿ ಒಟ್ಟಿಗಿದ್ದಾರಾ ಇಬ್ಬರು ಕೂಡ, ಆ ಗ್ರಹ ಯಾವ ಗ್ರಹ ಜೊತೆ ಸಂಬಂಧ ಬೆಳೆಸಿದೆ ಅಂತ ಇಷ್ಟನ್ನು ನೋಡಬೇಕು ಅಂತ. ಆಯಿತು, ಒಂದು 3-4 ಸಿಗುತ್ತೆ, ಏನು ಮಾಡೋದು ಅಂದರೆ ಆ 3-4ರಲ್ಲಿ ಯಾವುದು ಬಲಿಷ್ಠ ಅಂತ ನೋಡಬೇಕು ಅಂತ. ಆ ಕಡೆ ಹೋಗ್ತಾನೆ ಅವನು ಅಂತ, ಆ ಕಡೆಗೆ ಹೋಗ್ತಾನೆ. ಈಗ 2-3 ಯೋಗಗಳಿದ್ದು ಅದರಲ್ಲಿ ಒಂದು ಗ್ರಹ ರವಿ ಬಲಿಷ್ಠನಾಗಿ ಬಂದ ಅಂದರೆ ಅವನು ಕೈಲಾಸಕ್ಕೆ ಹೋಗ್ತಾನೆ. ಚಂದ್ರ ಬಲಿಷ್ಠನಾಗಿ ಬಂದರೂ ಕೂಡ ಕೈಲಾಸಕ್ಕೆ ಹೋಗ್ತಾನೆ. ಯಾಕಂದರೆ ರವಿ ಶಿವನ ಕಾರಕ, ಚಂದ್ರ ರವಿ ಆದರೆ ಅಪ್ಪ ಅವ್ರ ಮೂಲಕ ಹೋಗ್ತಾನೆ, ಚಂದ್ರ ಅಮ್ಮ ಅವ್ರ ಮೂಲಕ ಹೋಗ್ತಾನೆ. ಹೋಗೋದು ಕೈಲಾಸಕ್ಕೆ ಹೋಗ್ತಾನೆ, ಹೋಗೋದು ಕೈಲಾಸಕ್ಕೆ. ಅಮ್ಮನ ಮಾರ್ಗ ಅಪ್ಪನ ಮಾರ್ಗ ಅಂತ 2 ಮಾರ್ಗಗಳು ಅಂತ. ಹಾಗಾಗಿ ಕೈಲಾಸಂ ರವಿ ಶೀತಗು, ಶೀತಗು ಅಂದರೆ ಚಂದ್ರ. ಭೃಗುಸುತ ಸ್ವರ್ಗಂ, ಈ ಶ್ಲೋಕವನ್ನು ಬರ್ಕೊಳ್ಳಿ, ಅದು ಶ್ಲೋಕ ಕೂಡ ಹೇಳಿರಲಿಲ್ಲ, ಶ್ಲೋಕ ಬರ್ಕೊಳ್ಳೋದು ಒಳ್ಳೆಯದು. ಭೃಗುಸುತ ಸ್ವರ್ಗಂ ಮಹೀಜೋ ಮಹೀಂ, ಭೃಗುಸುತ ಅಂದರೆ ಶುಕ್ರ ಸ್ವರ್ಗವನ್ನು ಹೇಳ್ತಾನೆ. ಮಹೀಜೋ ಮಹೀಂ, ಭೂಮಿಯಲ್ಲಿ ಹುಟ್ಟಿದ ಅಂದರೆ ಭೂಮಿ ಮಗ ಕುಜ, ಭೂಮಿಯಲ್ಲೇ ಮತ್ತೆ ಹುಟ್ಟು ಹಾಗೆ ಮಾಡ್ತಾನೆ ಅಂತ. 12ನೇ ಮನೇಲಿ ಕುಜ ಬಂದರೆ ನೋಡಿದರೆ, ವ್ಯಯನಾಯಕನ ಸಂಬಂಧ ಬೆಳೆಸಿದರೆ, ಬಲಿಷ್ಠವಾಗಿದ್ದರೆ, ಕುಜನ ಪ್ರಭಾವ ಜೋರಾದರೆ 12ನೇ ಭಾವದ ಮೇಲೆ ವಾಪಸ್ ಭೂಮಿಯಲ್ಲಿ ಹುಟ್ಟು ಬರ್ತಾನೆ ಅವನು. ವೈಕುಂಠಂ ಶಶಿಜೋ, ಬುಧ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ. ಸದ್ ಬ್ರಹ್ಮಲೋಕಂ ಗುರುಹು, ಸದ್ ಬ್ರಹ್ಮಲೋಕಂ ಅಂದರೆ ಮುಕ್ತಿ ಅಂತಲೇ ಅರ್ಥ. ಅದಕ್ಕೆ ಬ್ರಹ್ಮಲೋಕವೂ ಕೂಡ
ಮುಕ್ತಿಗೆ ತುಂಬ ಹತ್ತಿರದಲ್ಲಿದೆ ಅಂತ, ಒಂದು ಹೆಜ್ಜೆ ಅಷ್ಟೇ ಅದು ಅಂತ. ಚತುರ್ಮುಖ ಬ್ರಹ್ಮನ ಲೋಕವೇ ಆದರೂ ಕೂಡ ಮುಕ್ತಿಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥದ್ದು. ಸದ್ಬ್ರಹ್ಮಲೋಕಂ ಅಸತ್ ಶಬ್ದ ಬಂದಿರೋದ್ರಿಂದ ಅದು ಮುಕ್ತಿಯನ್ನು ತೊಗೋಬೋದು ನೀವು ಅದನ್ನು ಅಂತ. ಆಯಿತು. ಶನಿ ಅಂದರೆ ನೀವು ಗಡಿಬಿಡಿ ಮಾಡಿ ನರಕ ಅಂತ ಮನಕ್ಕೆ ಬರಬೇಡಿ. ಅಲ್ಲಿರೋದೇನು? ಯಮಪುರಂ. ಯಮಪುರಕ್ಕೆ ಹೋಗೋರೆಲ್ಲ ಪಾಪಗಳು ಅಂತ ಅರ್ಥ ಅಲ್ವಲ್ಲ. ನಿಮಗೆ ನೀವು ಜೀವಯಾನ ಪಾಠ ಮಾಡಿದ್ದೀವಲ್ಲ, ನಾವು ಪಾಠದಲ್ಲಿ ಏನು ಹೇಳಿದ್ದೀವಿ? ಯಮಪುರಕ್ಕೆ 4 ದ್ವಾರಗಳಿದೆ ಅಲ್ವಾ? ಒಂದು ದ್ವಾರ, ದಕ್ಷಿಣ ದ್ವಾರದಲ್ಲಿ ಹೋಗುವಂಥವ್ರು ಮಾತ್ರ ಪಾಪಿಗಳು. ಇನ್ನು 3 ದ್ವಾರ ಇದೆಯಲ್ಲ, ಪೂರ್ವ ದ್ವಾರ, ಪಶ್ಚಿಮ ದ್ವಾರ, ಉತ್ತರ ದ್ವಾರ ಇದೆ. ಆ ದ್ವಾರದಲ್ಲಿ ಹೋಗಿ ಮುಂದೆ ಹೋಗೋರು ಕೂಡ ಇರ್ತಾರೆ, ಅಲ್ಲೇ ಇರೋರು ಇರ್ತಾರೆ ಅಂತ. ಅಲ್ಲೇ ಸುಖ ಭೋಗಗಳನ್ನ ಅನುಭವಿಸ್ಕೊಂಡು ಚೆನ್ನಾಗಿರುವಂಥವ್ರು ಇರ್ತಾರೆ. ಯಮನ ಊರಲ್ಲಿ ಬರೀ ದುಃಖ ಅಂತ ಯಾರು ಹೇಳಿದ್ದು? ರಾವಣ ಹೋದಾಗ ಯಮಲೋಕದಲ್ಲಿ ಎರಡನ್ನೂ ಕೂಡ ನೋಡ್ತಾನಲ್ವ ಅವನು. ಕಷ್ಟಪಡುವಂಥ ಪ್ರೇತಗಳು ಅವುಗಳನ್ನು ನೋಡ್ತಾನೆ. ಆಮೇಲೆ ಹಾಲು ಕೊಟ್ಟು ಹಾಲು ಕುಡಿಯುವಂಥವ್ರು, ಮೊಸರು ಕೊಟ್ಟು ಮೊಸರು ತಿನ್ನುವಂಥವ್ರು, ಮನೆ ದಾನ ಮಾಡಿ ದೊಡ್ಡ ಮನೇಲಿ ವಾಸ ಮಾಡೋಂಥವ್ರು ಇಲ್ಲಿ ಯಮಲೋಕದಲ್ಲಿ ಸಂತೋಷವಾಗಿರೋರು ಕೂಡ ನೋಡ್ತಾನೆ ಅವನು ಅಲ್ಲಿ. ಹಾಗಾಗಿ ಯಮಲೋಕದಲ್ಲಿ ಪುಣ್ಯವಂತವರು, ಯಮಲೋಕದಲ್ಲಿರುವ ಪುಣ್ಯ ಮಾಡಿರ್ತಕ್ಕಂಥವ್ರು, ಅವರಿಗಲ್ಲಿ ಚೆನ್ನಾಗಿರ್ತಕ್ಕಂಥ ಅವಕಾಶಗಳಿದೆ ಅಂತ, ಪುಣ್ಯಾನುಭವದ ಅವಕಾಶ ಇದೆ. ಹಾಗಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು ಯಮಪುರಂ ಅಂತ. ಆಮೇಲೆ ಇನ್ನು ನೋಡೋಕ್ಕಿರೋಂಥದ್ದು ಆ ಶನಿ ಏನಾಗಿದ್ದಾನೆ ಅಂತ, ಮುಂದಿನ ಸೂಕ್ಷ್ಮಗಳು. ಆ ಶನಿ ಪರಿಸ್ಥಿತಿ ಏನಾಗಿದೆ, ನೀಚ ಶನಿಯ ಅವನು ಏನು ಅಂತೆಲ್ಲ ನೋಡೋಕ್ಕಿದೆ. ಮತ್ತೆ ಹಾಗೆ ಇನ್ನು ರಾಹುಕೇತು ಮಾಂದಿ ಇದೆಲ್ಲ ಬಂದಾಗ ಅದು ಇನ್ನೊಂದು ಸ್ವಲ್ಪ ಆ ಕಡೆ ಹೋಗುತ್ತದೆ. ಇರಲಿ ಬಿಡಿ, ಮತ್ತು ಆ ವಿಷಯ ಹೇಳೋದು ಬೇಡ ನಾವು ಜಾಸ್ತಿ. ಒಂದು ವೇಳೆ ಈಗ ನಿಮ್ಗಲ್ಲಿ ಪಾಪಗ್ರಹಗಳ ಕಂಡು ಅಂತ ಅಂದ್ಕೊಡಿ, ತಲೆ ಬಿಸಿ ಮಾಡೋದು ಬೇಡ, ಈಗ ಒಳ್ಳೆ ಕೆಲಸ ಮಾಡಿ ಅಷ್ಟೇ. ಆ ಪ್ರಶ್ನೆಗಳು ಬಂದಿದೆ ಕೆಲವರದ್ದು. ನನ್ನ ಜಾತಕದಲ್ಲಿ ಹೀಗೆ ಇದ್ದುಬಿಟ್ಟಿದೆ, ಮುಂದೆ ಏನು, ನನ್ನ ಗತಿ ಏನು ಅಂತ ಕೇಳೋಂಥವ್ರು ಅನೇಕರು ಕೇಳ್ತಾ ಇದ್ದಾರೆ ಅದನ್ನೀಗ. ಆದರೆ ನೀವು ಮನುಷ್ಯರಾಗಿ ಹುಟ್ಟಿದಿರಿ ಅಂದರೆ ನಿಮಗೆ ಮುಕ್ತಿಗೆ ಅರ್ಹತೆ ಇದೆ ಅಂತ ಅರ್ಥ. ನಮಗೆ ಗುರುಪದೇಶ ಇರೋದು ಹೇಗೆ ಅಂತ, ಮನುಷ್ಯರಾಗಿ ನೀವು ಜನ್ಮ ತಾಳಿದಿರಿ ಅಂದರೆ ನಿಮ್ಗೆ ಯಾವುದೇ ಜಾತಿ ಆಗಿರಿ, ನೀವು ಯಾವುದೇ ಲಿಂಗ ಆಗಿರಿ, ಯಾವುದೇ ದೇಶ ಆಗಿರಲಿ ಅಂತ, ಮನುಷ್ಯಾಗಿ ಜನ್ಮ ತಾಳಿದಿರಿ ಅಂದರೆ ಮುಕ್ತಿಗೆ ನಿಮಗೆ ಅರ್ಹತೆ ಇದೆ ಅಂತ ಅರ್ಥ ಅಂತ. ಯಾರೊಬ್ಬರೊಂದು ಪ್ರಶ್ನೆ ಕೇಳಿದ್ದಾರೆ, ನನ್ನ ಜಾತಕದಲ್ಲಿ ಸಾಧನೆಗೆ ಏನು ಅವಕಾಶ ಇದ್ದಾಗೆ ಕಾಣೋದಿಲ್ಲ, ಎಲ್ಲ ಪ್ರತಿಕೂಲ ಇದೆ, ಅದು ನಂಗೆ ಸಾಧನೆ ಮಾಡೋ ಮನಸ್ಸಿದೆ ಅಂತ, ಏನು ಮಾಡಲಿ ಅಂತ. ಮಾಡು ಸಾಧನೆನ ಅಂತ, ಸಾಧನೆ ಮಾಡು. ಜಾತಕ ಏನು ಬೇಕಾದರೂ ಹೇಳಲಿ, ನೀವು ಸಾಧನೆ ಮಾಡಿದ್ದೇ ಹೋದಾದರೆ ಜಾತಕ ಬದಲಾಗುತ್ತೆ ಅಂತ, ಜಾತಕ ಬದಲಾಗುತ್ತೆ ಅಂತ. ಪರಗತಿ ಇದೆಯಲ್ಲ, ಮುಂದಿನ ಗತಿ ಅದು ನಮ್ಮ ಕೈಲಿ ಇರೋವಂಥದ್ದು ಈಗಲೂ ಕೂಡ ಅಂತ. ಹಾಗಾಗಿ ಪುಣ್ಯಕರ್ಮಗಳನ್ನು ಮಾಡಿ, ಈ ಕ್ಷಣದಿಂದ ಶುರು ಮಾಡಿ ಪುಣ್ಯಕರ್ಮಗಳನ್ನು ಮಾಡಿ, ತಪ್ಪು ಮಾಡಬೇಡಿ, ತಿಳಿದು ತಪ್ಪು ಮಾಡಬೇಡಿ, ಪಾಪ ಮಾಡಬೇಡಿ, ಸುಳ್ಳು ಹೇಳಬೇಡಿ, ಸತ್ಯ ಹೇಳಿ, ಇನ್ನೊಬ್ಬರ ವಸ್ತು ಮುಟ್ಬೇಡಿ, ನಂದಲ್ಲ ಅದು. ಇಂದ್ರಿಯ ನಿಗ್ರಹ ಇಟ್ಕೊಳ್ಳಿ, ಸಂಯಮ ಇಟ್ಕೊಳ್ಳಿ, ಜೀವನ ಮಾಡಿ, ಉಪಕಾರ ಮಾಡಿ, ಪರೋಪಕಾರ ಮಾಡಿ. ನೀವು ಇದನ್ನು ಮಾಡ್ತಾ ಬಂದಿದ್ದ ಹೋದಾದರೆ ಜಾತಕದಲ್ಲಿ ಏನೇ ಇದ್ದರೂ ಕೂಡ ಗತಿ ಬದಲಾಗತ್ತೆ ಅಂತ, ಬದಲಾಗುವಂಥ ಅವಕಾಶ ಇದ್ದೇ ಇದೆ. ನೀವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಇದ್ದೇ ಇದೆ ಅವಕಾಶ. ಪ್ರಾಣಿ ಪಕ್ಷಿಗಳಿಗೂ ತುಂಬ ಕಷ್ಟ. ಪ್ರಾಣಿ ಪಕ್ಷಿಗಳು ಅವಕ್ಕೆ ಸ್ವಾತಂತ್ರ್ಯ ಇಲ್ಲ, ಅವಕ್ಕೆ ಅವು ಆ ಸಾಲಾಗಿ ಬರಬೇಕು. 84 ಲಕ್ಷ ಜನ್ಮಗಳನ್ನು ದಾಟಿ ಇಲ್ಲಿ ಬರಬೇಕು ಮನುಷ್ಯರಾಗಿ. ಇಲ್ಲಿ ಬಂದು ಮಾಡಬಾರ್ದನ್ನು ಮಾಡಿದರೆ ಮತ್ತೆ ವಾಪಸ್ ಅಲ್ಲೇ ಹೋಗಬೇಕು. ಹಾಗಾಗಿ ಜನನ ಮರಣಗಳ ಚಕ್ರ ಅಂತ ಹೇಳುವಂಥದ್ದು ಅಂತ. ಇದನ್ನೇ ಒಂದು ಚಿಕ್ಕ ಪ್ರೆಸೆಂಟೇಷನ್ ಥರ ನೋಡ್ಬೋದು. ಇದನ್ನೇನು ಏನು ಸತಿ ಮನಸ್ಸಲ್ಲಿ ಉಳಿಲಿ ಅಂತ. ಏನು ಬೇಕು? 12ನೇ ಭಾವದಿಂದ ಮುಂದಿನ ಗತಿಯ ಚಿಂತನೆ, ಸ್ಪಷ್ಟತೆ ಬರಲಿ ಅಂತ. ಕಾಣ್ತಾ ಇದೆಯಾ? ಹಾಂ, ಹೀಗೆಲ್ಲ ಯಾಕೆ ಅಂತ ಕೇಳಬೇಡಿ, ಮನಸ್ಸಲ್ಲಿ ಉಳಿಲಿ ಅಂತ ಅಷ್ಟೇ, ಬೇರೆ ಏನೂ ಅಲ್ಲ. ಇದೆಲ್ಲ ಪ್ರಯತ್ನ ಯಾಕೆ? ಎರಡನೇದು ಯಾವುದು? ಅಲ್ಲಿ ನವಾಂಶ ಇರಬೇಕು ಅಂಥ ಗ್ರಹ ಅಂತ. ಅಕ್ಷರ ಸ್ವಲ್ಪ ವ್ಯತ್ಯಾಸ ಇದೆ, ಅಲ್ಲಿ ನವಾಂಶ ಇರಬೇಕು. ಕೊನೆಯದು
ಈ 4 ಜನರನ್ನು ನೋಡ್ಬೇಕು ನೀವು ಅಂತ. ನಿಮ್ಗೆ 4 ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. 4 ಸಿಗುತ್ತೋ, 3 ಸಿಗುತ್ತೋ, 2 ಸಿಗುತ್ತೋ, ಒಂದೇ ಸಿಕ್ಕಿದ್ರೆ ಕ್ಲಾರಿಟಿ. ಜಾಸ್ತಿ ಸಿಕ್ಕಿದ ಹಾಗೆ ನಿಮಗೆ ಚೂರು ಯೋಚನೆ ಮಾಡೋಕ್ಕೆ ವಿಷಯ ಇದೆ ಅಂತ. ಮತ್ತು ಎರಡೂ ಕಡೆ ಸ್ಕೋಪ್ ಇದೆ ಅಂತ ತೋರಿಸುತ್ತೆ ಅದು ಅಂತ. ಹಂಗೂ ಆಗ್ಬೋದು, ಹಿಂಗೂ ಆಗ್ಬೋದು ಅಂತ. ನೀವು ಯಾವುದಕ್ಕೆ ಬಲ ಕೊಡ್ತೀರಿ ಜೀವನದಲ್ಲಿ, ಆ ಕಡೆ ಹೋಗುತ್ತೆ ಅದು ಅಂತ. ಎರಡೂ ಕವಲದಾರಿ ಅವಕಾಶ ಇದೆ ಅನ್ನೋದು ತೋರಿಸುತ್ತೆ ಅದು ಅಂತ. ಇನ್ನು ಮುಂದಿನ ವಿಷಯಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ ಸುರೇಶ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ನೀವು ನೋಡಿದ್ದೀರಿ. ಒಂದೆರಡು ಪ್ರಶ್ನೆ ಇದೆ, ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಅದನ್ನು ಪೂರ್ತಿ ಮಾಡ್ತೀವಿ ಅದನ್ನೀಗ. ಒಂದು ಪ್ರಶ್ನೆ, ಯಾವುದೂ ಉಚ್ಚಗ್ರಹ ಇಲ್ಲದೆ ಇರೋ ಜಾತಕ ಇರಬಹುದೇ ಅಂತ. ಒಂದು ಉಚ್ಚಗ್ರಹ ಇಲ್ಲದೆ ಇರೋ ಜಾತಕ, ಯಾರು ಬೇಜಾರು ಮಾಡ್ಕೊಂಡು ಈ ಪ್ರಶ್ನೆ ಕೇಳಿದ್ದಾರೆ. ಹಾಗಿರಬಹುದಾ ಅಂದರೆ ನಮ್ಮ ಜಾತಕ ಆ ಥರ ಇದೆ. ನಮ್ಮ ಜಾತಕ ಸಮಾಧಾನ ಆಗಲಿ ಅಂತ ಹೇಳ್ತಿರೋದು ನಾವು. ಯಾಕೆಂದರೆ ಉಚ್ಚಗ್ರಹ ಇಲ್ಲ ಅನ್ನುವ ಒಂದು ಮಾತ್ರಕ್ಕೆ ಒಳ್ಳೇದಾಗೋದಿಲ್ಲ ಅಂತ ಅರ್ಥ ಅಲ್ಲ ಅಂತ. ಬೇರೆ ಥರ ಇರ್ಬೋದು ಅಂತ. ನಮ್ಮ ಜಾತಕದಲ್ಲಿ ಏನಿದೆ ಅಂದರೆ 4 ಗ್ರಹಗಳು ವರ್ಗೋತ್ತಮ ಇದೆ. 4 ಗ್ರಹಗಳು ವರ್ಗೋತ್ತಮ ಇದೆ. ಇನ್ನೊಂದು ಗ್ರಹಕ್ಕೆ ಸ್ವಕ್ಷೇತ್ರ ಸ್ಥಿತಿ, ಸ್ವಕ್ಷೇತ್ರದ ಅಂಶಕ ಇದೆ. ಮತ್ತೊಂದು ಗ್ರಹ ಚಂದ್ರ, ಅವನಿಗೆ ಪಕ್ಷಬಲ ಇದೆ. ಇನ್ನೊಂದು ಗ್ರಹ ಉಳಿತಾನೆ, ಕೊನೆ ಗ್ರಹ, ಅವನಿಗೆ ಮಿತ್ರಕ್ಷೇತ್ರದಲ್ಲಿ ಸ್ಥಿತಿ, ಮಿತ್ರಕ್ಷೇತ್ರದಲ್ಲಿ ಅಂಶಕ ಇದೆ. ಸಾಕಾಗತ್ತೆ ಅಂತ, ಇಲ್ಲಿವರೆಗೂ ಬರ್ಬೋದು ಅಂತ, ಅಷ್ಟಿದ್ರೆ ಅಂತ. ಇದಾದ ಮೇಲೆ ಆ ಗ್ರಹ ಯೋಗಗಳು ಅವು ಎಲ್ಲಿದ್ದಾವೆ, ಯಾವ ಭಾವದಲ್ಲಿದ್ದಾವೆ ಅನ್ನೋದು ಕೂಡ ತುಂಬ ಕೌಂಟ್ ಆಗುತ್ತೆ. ಮತ್ತು ಷಡ್ಬಲ ಅಂತಿದೆ, ಅದು ನಿಮಗೆ ಇನ್ನೊಂದು ಸರಿ ಹೇಳ್ತೀವಿ. 6 ರೀತಿಯಿಂದ ಒಂದು ಗ್ರಹ ಎಷ್ಟು ಶುಭ ಎಷ್ಟು ಅಶುಭ ಅನ್ನೋದನ್ನು ನೋಡ್ಬೋದು ಅಂತ. ಅವನು ಎಲ್ಲಿದ್ದಾನೆ, ಯಾವ ರಾಶಿಯಲ್ಲಿದ್ದಾನೆ, ಯಾವ ನವಾಂಶದಲ್ಲಿದ್ದಾನೆ. ದಿರೇಕಾರಣ ಅಂತ ಬರ್ತೀನಿ, ಹೇಳಿಲ್ಲ ನಿಮಗಿನ್ನು. ತುಂಬ ಇಂಟ್ರೆಸ್ಟಿಂಗ್ ಅದು ದಿರೇಕಾರಣ ಅಂತ, ತುಂಬ ಇಂಟ್ರೆಸ್ಟಿಂಗ್ ಅದು. ಅದರಲ್ಲಿ ಪೂರ್ತಿ ಸುಳಿವುಗಳು ಸಿಗುತ್ತೆ ನಮಗೆ. ಅದು ದಿರೇಕಾರಣ ಅಂದರೆ ಸುಳಿವುಗಳು ಅಂತ, ತುಂಬ ಕ್ಲೂ ಕೊಡುತ್ತೆ ನಮಗದು. ರಾಶಿ 3 ಭಾಗ ಮಾಡಿದರೆ ದಿರೇಕಾರಣ ಅಂತ ಕರೀತಾರೆ. ಒಂದೊಂದು ಭಾಗವನ್ನು ಕೂಡ ದಿರೇಕಾರಣ ಅಂತ ಕರೀತಾರೆ. ಒಂದೊಂದು ದಿರೇಕಾರಣಕ್ಕೂ ತುಂಬ ಐಟಮ್ಗಳನ್ನ ಹೇಳಿದ್ದಾರೆ. ಆ ಸುಳಿವು ಕೊಡುತ್ತೆ, ನೀವು ಪತ್ತೆ ಕೆಲಸ ಮಾಡ್ಬೋದು ಅಂತ, ಅದ್ರ ಮೂಲಕ ಅಂತ. ಅಂಥದ್ದದು ಅದು ನಿಮಗೆ ಮುಂದಕ್ಕೆ ಅದನ್ನು ಹೇಳಬೇಕು ಅಂತ ಇಟ್ಕೊಂಡಿದ್ದೀವಿ ಅದನ್ನು ಪಟ್ಟಿಯಲ್ಲಿ. ಅದನ್ನು ಇದೆಲ್ಲ ಶುಭವಾಗಿದ್ದರೆ ಆ ಗ್ರಹ ಶನಿಯಾದರೂ ಕೂಡ 6 ಶುಭ ಇದ್ದರೆ, 6 ಶುಭ ಇದೆ, ನಮಗೆ ತಗೊಂಡ್ರೆ ಶುಭ ಇದೆ 6 ಕೂಡ ಅಂತ. 6 ಶುಭ ಇದ್ದರೆ ಅವನು ಶನಿ ಶುಭನೇ ಅವನು. ಯಾಕೆಂದರೆ ಅವನನ್ನು ಎಲ್ಲ ಕಡೆಯಿಂದ ಶುಭ ಮುತ್ತಿದೆ ಅಂತ. ಆ ಶನಿ ಅವನು ಅಶುಭ ಅಂತ ಪರಿಗಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಸುಮ್ಮನೆ ಪಟ್ಟಿಲಿ ಪಾಪಗ್ರಹ ಅಂತ ಅನ್ಬೋದು, ಅವುಗಳ ಫಲ ಛಾಯಿಯಾಗಿ ಬಂದು ಹೋಗ್ಬೋದು, ಅದು ಬೇರೆ ವಿಷಯ ಅದು. ಆದರೆ ಸೂಕ್ಷ್ಮವಾಗಿ ನೋಡಿದಾಗ ಆ ಗ್ರಹದ ನಿಂತ ನಿಲುವು, ಆ ಗ್ರಹದ ಹುಟ್ಟು ಸ್ಥಿತಿಗಳನ್ನ ಕಂಡಾಗ ಶುಭತ್ವ ಇದ್ಬಿಟ್ರೆ ಕತೆ ಬೇರೆ ಆಗುತ್ತೆ ಅಂತ, ರೀತಿ ಬೇರೆ ಆಗುತ್ತೆ ಅದು ಅಂತ. ಹಾಗಾಗಿ ಉಚ್ಚ ಗ್ರಹ ಇಲ್ಲ, ಸ್ವಕ್ಷೇತ್ರ ಇಲ್ಲ ಅಂತ ಅರ್ಥ ಕೊಡಬೇಕಾಗಿಲ್ಲ. ಸೂಕ್ಷ್ಮಕ್ಕೆ ಹೋಗಬೇಕು ಅಂತ. ಉಚ್ಚ ಅಲ್ಲದೆ ಇರ್ಬೋದು, ಉಚ್ಚ ನವಾಂಶ ಇರ್ಬೋದು, ಒಳ್ಳೆ ಫಲ ಕೊಡ್ತಾನೆ ಅವನು ಆ ಗ್ರಹ. ಇದೆಲ್ಲ ಗಮನಿಸ್ಕೋಬೇಕು ಅಂತ. ಅಥವಾ ಯಾವುದೋ ಒಂದು ಶುಭ ಗ್ರಹದ ದೃಷ್ಟಿ ಇರ್ಬೋದು, ಗುರು ನೋಡ್ತಾ ಇರ್ಬೋದು ಆ ಗ್ರಹವನ್ನು, ಶನಿಯನ್ನು ಕುಜನನ್ನು ಗುರು ನೋಡ್ತಾ ಇದ್ದರೆ ಅವ್ರು ಒಳ್ಳೇದಾಗ್ತಾರೆ. ಗುರು ದೃಷ್ಟಿ ಬಂದರೆ ಗುರುವಿಗರ ಪವರ್ ಅದು ಅಂತ, ಅವ್ರನ್ನೂ ಕೂಡ ಒಳ್ಳೇದು ಮಾಡ್ತಾನೆ ಗುರು ಅಂತ. ಇಂಥದ್ದೆಲ್ಲ ಇರುತ್ತೆ ಅಂತ. ಹಾಗಾಗಿ ಉಚ್ಚ ಸ್ವಕ್ಷೇತ್ರ ಬರೇ ಅದ್ರ ಮೇಲೆ ಇರಬೇಡಿ, ಸೂಕ್ಷ್ಮಕ್ಕೆ ಹೋಗಬೇಕು ಯಾವಾಗಲೂ ಅಂತ. ಈ ನಮ್ಮದೇ ಜಾತಕ ತೊಗೊಂಡ್ರೆ ಮೇಲ್ನೋಟಕ್ಕೆ ಇದೇನು ಅಂತ ಅನ್ಸೋ ಥರನೇ ಇದೆ ಅದು ಅಂತ. ನೀವು ಆಳಕ್ಕೆ ಇಳಿಬೇಕು ಅಂತ. ಆಳಕ್ಕೆ ಇಳಿದಾಗ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ ಅಂತ. ನಮ್ಮ ಜಾತಕ ಅಂತ ಯಾಕೆ ಹೇಳೋದು ಅಂದರೆ ನಿಮಗೊಂದು ಉದಾಹರಣೆ ನಿಮ್ಮಲ್ಲೂ ಇರ್ಬೋದು, ಅದು ಉಚ್ಚ ಇದಿಲ್ಲ ಅದು ಇದು ಅಂತೆಲ್ಲ ನೀವು ಯೋಚನೆ ಮಾಡ್ತಾ ಇರ್ಬೋದು. ನಮ್ಮದೇ ಉದಾಹರಣೆ ಕೊಟ್ಟರೆ ನಿಮ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಕೊಟ್ಟಿದ್ದು. ಕೊನೆ ಪ್ರಶ್ನೆ, ಲಗ್ನವನ್ನು ಕೇಂದ್ರವಾಗಿಟ್ಟು 12 ಭಾವಗಳನ್ನು ವಿವರಿಸಿದಿರಿ. ನಾವು ಯಾವುದೇ ಪೂಜೆ ಅಥವಾ ಇನ್ನಿತರ ಸಂಕಲ್ಪ ಮಾಡುವಾಗ ರಾಶಿಯನ್ನು ಹೇಳ್ತೇವೆ ಅಂತ, ನಕ್ಷತ್ರ ರಾಶಿ ಹೇಳ್ತೇವೆ. ಹಾಗಾದ್ರೆ ರಾಶಿ ಮಹತ್ವ ಏನು, ರಾಶಿಗೆ ಮಹತ್ವ ಇಲ್ವಾ ಅಂತ ಪ್ರಶ್ನೆ ಇದು ಅಲ್ವಾ. ಜಾತಕದಲ್ಲಿ ಲಗ್ನ ಅಂತ ಬರ್ಕೊಂಡಿರುತ್ತೆ ಒಂದು, ಇನ್ನೊಂದು ಚಂದ್ರ ಅಂತ ಬರ್ಕೊಂಡಿರುತ್ತೆ, ಅದು ರಾಶಿ. ಅದು ಎಲ್ಲಿ ಚಂದ್ರ ಅಂತ ಬರ್ಕೊಂಡಿದೆ ನಿಮಗೆಲ್ಲ ಗೊತ್ತಿದೆ, ಜಾಸ್ತಿ ಗೊತ್ತಿಲ್ಲದಿರೋ ಸುಲಭ ಹೇಳ್ತಾರೆ ಅಂಥದ್ದು. ನಿಮ್ಮ ಜಾತಕದಲ್ಲಿ
12 ಮನೆಗಳ ಪೈಕಿ ಎಲ್ಲಿ ಚಂದ್ರ ಅಂತ ಬರ್ಕೊಂಡಿದೆ ಅದು ನಿಮ್ಮ ರಾಶಿ ಅಂತ. ಈ ರಾಶಿಗೆ ಇಂಪಾರ್ಟೆನ್ಸ್ ಇಲ್ವಾ? ನೀವು 12ನೇ ಮನೆ, 8ನೇ ಮನೆ, 5ನೇ ಮನೆ ಬರೀ ನೀವು ಲಗ್ನದಿಂದ ಹೇಳ್ತಾ ಇದ್ದೀರಿ. ಹಾಗಾದರೆ ರಾಶಿ ಕಥೆ ಏನು ಅಂದರೆ, ರಾಶಿಗೂ ಇಷ್ಟೇ ಮಹತ್ವ ಇದೆ, ಇಷ್ಟೇ ಮಹತ್ವ ಇದೆ ರಾಶಿಗೂ ಕೂಡ ಅಂತ. ಚಂದ್ರ ಅಂದರೆ ಏನು? ಚಂದ್ರ ಅಂದರೆ ಏನು? ಮತ್ತು ಮನಸ್ಸು ಮುಖ್ಯವೋ ಅಲ್ವೋ? ಇಷ್ಟೇ ನಿಮಗೆ ಸರಳವಾಗಿ ಹೇಳ್ತೀವಿ. ಚಂದ್ರ ಅಂದರೆ ಮನಸ್ಸು, ಮನಸ್ಸು ಅಂದರೆ ಬದುಕು ಅಂತ. ನಿಮ್ಮ ಬದುಕು ಹೇಗಿದೆ? ನಿಮ್ಮ ಮನಸ್ಸು ಹೇಗಿದೆಯೋ ಹಾಗಿದೆ. ನಿಮ್ಮ ವ್ಯಕ್ತಿತ್ವ ಹೇಗಿದೆ? ನಿಮ್ಮ ಮನಸ್ಸು ಹೇಗಿದೆಯೋ ಹಾಗಿದೆ ಅಂತ. ಭಗವಂತ ನಮಗೆ, ನಮ್ಮ ವಿದ್ಯಾಗುರುಗಳು ನಮ್ಗೆ ಹೇಳ್ತಾ ಇದ್ರು ಯಾವಾಗಲೂ ಅದನ್ನ, ಭಗವಂತ ಹೇಳಿದಷ್ಟೇ ಅಂತೆ, ನಿನ್ನ ಮನಸ್ಸಿದ್ದಂತೆ ಬಾಳು ಅಂತ ಹೇಳ್ತಾನಂತೆ ಅಂತ. ನಿನ್ನ ಮನಸ್ಸು ಹೇಗೂ ಹಾಗೆ ಬಾಳು ಅಂತ, ಆಶೀರ್ವಾದ ಹಾಗೆ ಅಂತ. ಹಾಗೆ ಮನಸ್ಸನ್ನು ಚೆನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬಾಳ್ಬೋದು ಅಂತ, ಮನಸ್ಸನ್ನು ಹಾಳು ಮಾಡಿಕೊಂಡ್ರೆ ಹಾಳಾಗ್ಬೋದು ಅಂತ. ನೆನ್ಪು ಮಾಡ್ಕೊಡ್ತೀವಿ ನಿಮ್ಗೆ ಆ ಕಥೆನ. ಯಾವುದು ಹೇಳಿ? ದಾರಿ ಹೋಕ, ಬಿಸಿಲು. ನೆನ್ಪು ಮಾಡ್ಕೊಳ್ಳೋಣ ಒಂದ್ಸರ್ತಿ, ಗೊತ್ತಿಲ್ಲದರೂ ಇರ್ಬೋದು ಯಾರಾದರೂ, ಅದು ಸಲ ನೆನ್ಪು ಮಾಡ್ಕೊಳ್ಳೋಣ ಒಂದ್ಸರ್ತಿ. ದಾರಿ ಹೋಕ ನಡ್ಕೊಂಡು ಹೋಗ್ತಾ ಇದ್ದ, ತುಂಬ ಬಿಸಿಲಿತ್ತು, ತುಂಬ ದೂರ ನಡ್ಕೊಂಡು ಬಂದಿದ್ದ, ಆಯಾಸ ಆಗಿತ್ತು, ಬಾಯಾರಿಕೆ ಆಗಿತ್ತು, ಬಿಸಿಲಲ್ಲಿ ತುಂಬ ಬಳಲಿದ್ದ ಅವನು, ನೀರು ಬೇಕಾಗಿತ್ತು, ಕೊನೆ ಪಕ್ಷ ನೆರಳು ಬೇಕಾಗಿತ್ತು. ಇನ್ನು ಸಾಧ್ಯ ಇಲ್ಲ ಅಂತ ಅನಿಸಿದಾಗ ಪಕ್ಕದಲ್ಲಿ ಒಂದು ದೊಡ್ಡ ಮರವನ್ನು ನೋಡಿದ. ತುಂಬ ಚೆಂದ ಇತ್ತು ಮರ, ಅದು ಭವ್ಯವಾಗಿತ್ತು. ಹೋಗಿ ಆ ಮರದ ಕೆಳಗೆ ಕೂತ್ಕೊಂಡ. ಹಾಯ್ ಅನಿಸ್ತು. ಇಲ್ಲಿವರೆಗೆ ಕತೆ ತುಂಬ ಚೆನ್ನಾಗಿದೆ ಅಲ್ವಾ? ಮುಂದೆ ಮತ್ತು ಚೆನ್ನಾಗಿದೆ. ಇಲ್ಲಿಂದ ಬಂದೆ ಅಂತ ಹಾಯ್ ಅನ್ನಿಸ್ತು. ಆಮೇಲೆ ಏನಾಯ್ತು? ತಂಪು ನೀರು ಸಿಕ್ಕಿದ್ರೆ ಅಂತ ಅನ್ಕೊಂಡ ಒಂದ್ಸರ್ತಿ. ಈ ಸಮಯದಲ್ಲಿ ತಂಗಾಳಿ ಬೀಸ್ತಾ ಇದೆ. ಮೊದಲು ಅದನ್ನು ಅನ್ಕೊಂಡ, ಒಳ್ಳೆ ತಂಗಾಳಿ ಬೀಸಿದ್ರೆ ಹೇಗಿರ್ತಿತ್ತಪ್ಪ ಅನ್ಕೊಂಡ. ತಂಗಾಳಿ ಬೀಸ್ತು ಇದ್ದಕ್ಕಿದ್ದಂತೆ. ಆಮೇಲೆ ಬಾಯಾರಿಕೆ ಆಗಿದೆ, ನೀರು ಸಿಕ್ಕಿದ್ರೆ ಕೊನೆ ಪಕ್ಷ ಅಂತ ಅನ್ಕೊಂಡ. ನೀರು ಪ್ರತ್ಯಕ್ಷ ಆಯಿತು. ಯಾಕೆಂದರೆ ಅದು ಕಲ್ಪವೃಕ್ಷ ಆಗಿತ್ತು. ಅದು ಅವನು ಯಾವ ಮರದ ನೆರಳಲ್ಲಿ ಕೂತ್ಕೊಂಡಿದ್ದ ಅದು ಕಲ್ಪವೃಕ್ಷ ಆಗಿತ್ತು. ಅವನಿಗೆ ಗೊತ್ತಿರಲಿಲ್ಲ. ಹಾಗಾಗಿ ನೀರು ಬೇಕು ಅಂತ ಬಯಸಿದ ಕೂಡಲೇ ನೀರು ಪ್ರತ್ಯಕ್ಷ ಆಯಿತು. ನೀರು ಕುಡಿಬೇಕಾದ್ರೆ ಅವನಿಗೆ ಅನ್ನಿಸ್ತು, ಈ ನೀರಿಗೆ ಉಪ್ಪಿಲ್ಲ, ಚಪ್ಪೆ ಇಲ್ಲ, ಸಕ್ಕರೆ ಇಲ್ಲ, ನಿಂಬೆ ಹುಳಿ ಇಲ್ಲ, ಏನಿಲ್ಲ, ಒಳ್ಳೆ ತಂಪು ಪಾನೀಯ ಆಗಿದ್ರೆ ಅಂತ ಪ್ರತ್ಯಕ್ಷ ಆಯಿತು. ತಂಪು ಪಾನೀಯ ಕೂಡಲೇ ನನಗೆ ತುಂಬ ಆಶ್ಚರ್ಯ ಆಯಿತು. ಅವನಿಗೆ ಏನಪ್ಪ ಇದು, ಅಪೇಕ್ಷೆ ಪಟ್ಟಿದ್ದೆಲ್ಲ ಆಗ್ತಾ ಇದೆಯಲ್ಲ, ಇದು ನೋಡ್ಬೇಡ ಅಂತ. ಹಸಿವಾಗಿದೆ, ಮೃಷ್ಟಾನ್ನ ಭೋಜನ ಬೇಕಾಗಿತ್ತು ಅಂತ. ಶಾಖಪಾಕಗಳು, ಭಕ್ಷ್ಯ ಭೋಜ್ಯಗಳು ಅವನ ಕಣ್ಣು ಮುಂದೆ ಏನಪ್ಪ ಅಂತ ವಿಚಿತ್ರವಾಗಿರ್ತಕ್ಕಂಥ ಭಕ್ಷ್ಯ ಭೋಜ್ಯಗಳ ರಾಶಿ ಅಂತ. ಹೊಟ್ಟೆ ತುಂಬ ಊಟ ಮಾಡಿದ. ಆಮೇಲೆ ಏನು ನೆನಪಾಯ್ತು? ಊಟ ಆದಮೇಲೆ ಮಾಡಬಾರ್ದು ಕೆಲಸ ನೆನಪಾಯ್ತು. ಊಟ ಆದ ಕೂಡಲೇ ಮಾಡಬಾರ್ದು ಅದನ್ನು. ಹಗಲಾಗಲಿ ರಾತ್ರಿ ಆಗಲಿ ಮಲ್ಕೋಬಾರ್ದು ಊಟ ಆದ ಕೂಡಲೇ. ರಾತ್ರಿ ಶತಪಥಂ ವ್ರಜೇತನ ನಿಯಮ ಇದೆ. ಶತಪಥ ಹೋಗಬೇಕು, 100 ಹೆಜ್ಜೆ ನಡಿಬೇಕು ಅಂತ. ಮತ್ತು ಸ್ವಲ್ಪ ಸಮಯ ಬಿಡಬೇಕು ರಾತ್ರಿ. ಅವನು ಸ್ವಲ್ಪ ಜೀರ್ಣ ಆಗಬೇಕು. ಅದು ಆಗದೆ ಸೀದಾ ಹಾಗೆ ಮಲ್ಗೋಕ್ಕೆ ಹೋಗಬಾರ್ದು, ನಿಯಮಗಳಿದೆ ಅದಕ್ಕೆ. ಮಧ್ಯಾಹ್ನ ಆದರೆ ಕೂತ್ಕೋಬೇಕು. ರಾಜವದ ಆಸೀತ ಭುಕ್ತ್ವ ರಾಜವದ, ಒಂದು ಗಳಿಗೆ ಆದರೂ, ಒಂದು 24 ನಿಮಿಷ ಆದರೂ ಕೂಡ ಕೂತ್ಕೋಬೇಕು. ಅವನು ಮಲ್ಕೋಬಾರ್ದು. ಯಾಕಿದನ್ನು ಹೇಳಿದ್ವು ಅಂದರೆ ದುರ್ಬುದ್ಧಿಯಲ್ಲಿ ಪ್ರಾರಂಭ ಆಗುತ್ತೆ ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ದಿದ್ದು. ಆಯಿತು, ಅವನು ಮಲ್ಕೋಬೇಕು ಅಂತ ಅನ್ನಿಸ್ತು. ಒಳ್ಳೆ ಹಾಸಿಗೆ ಇದ್ದಿದ್ರೆ ಅಂತ ಅಂದ್ಕೊಂಡ. ಹಾಸಿಗೆ ದಿಂಬು ಎಲ್ಲ ಪ್ರತ್ಯಕ್ಷ ಆಯಿತು. ಆಮೇಲೆ ಅಂದ್ಕೊಂಡ, ಯಾರು ಪರಿಚಾರಕರು ಬಂದು ಗಾಳಿ ಬೀಸ್ತಿದ್ರೆ, ಕಾಲು ಒತ್ತಿದ್ರೆ ಅಂತ. ಅವರು ಎಲ್ಲ ಪ್ರತ್ಯಕ್ಷ ಆಗಿ ಗಾಳಿ ಬೀಸಕ್ಕೆ ಶುರು ಮಾಡಿದ್ರು, ಕಾಲು ಒತ್ತಕ್ಕೆ ಶುರು ಮಾಡಿದರು. ಕಥೆ ಇಲ್ಲಿವರೆಗೂ ತುಂಬ ಚೆನ್ನಾಗಿ ಹೋಗ್ತಾ ಇರ್ತದಲ್ವಾ? ಕಥೆಗೊಂದು ಟ್ವಿಸ್ಟ್ ಯಾವಾಗ ಬಂತು ಅಂದರೆ, ನಾನು ಕೇಳಿದ್ದೆಲ್ಲ ಆಗ್ತಾ ಇದೆ ಎಲ್ಲೋದು ಏನಪ್ಪ ಅಂತ. ಅಕಸ್ಮಾತ್ ಒಂದು ಹುಲಿ ಬಂದು ನನ್ನ ಮೇಲೆ ಬಿದ್ದರೆ ಈಗ ಆ ಮನಸ್ಸು ಬೇಡದನ್ನು ಯೋಚನೆ ಮಾಡುತ್ತೆ ಅಂತ. ಅದಾಯಿತು. ಆ ಕೂಡಲೇ ಅದು ಕೂಡ ಆಯಿತು. ಎಲ್ಲಿಂದ ಬಂತು ಹುಲಿ? ಅದು ಯಾವ ಕಾಡಿಂದ ಬಂತು ಹೇಳಿ? ಆ ಹುಲಿ ಅದು ಎಲ್ಲಿಂದ ಬಂತದು? ಅವನ ಮನಸ್ಸಿಂದಲೇ ಬಂತದು.
ಆ ಮೊದಲನೇದು ಕೂಡ ಏನಿಂದ ಬಂತವೆಲ್ಲ ಅವನ ಮನಸ್ಸಿಂದ ಬಂದಿರೋಂಥದ್ದು ಎಲ್ಲವೂ ಕೂಡ. ತಂಪು ಪಾನೀಯವೋ ಮೃಷ್ಟಾನ್ನ ಭೋಜನವೋ ಪರಿಚಾರಕರೋ ಎಲ್ಲ ಬಂದಿದ್ದಲ್ಲಿಂದ ಅಂದರೆ ಅವನ ಮನಸ್ಸಿಂದಲೇ ಬಂದಿರೋಂಥದ್ದು ಅಂತ. ಇದೇನಿಂದ ಬಂತು ಅಂದರೆ ಅವನ ಮನಸ್ಸಿಂದಲೇ ಬಂತು ಅದು ಕೂಡ ಅಂತ. ಇಷ್ಟು ಇಂಪಾರ್ಟೆನ್ಸ್ ಇದೆ. ಯಾಕೆಂದರೆ ದೇವರು ವರ ಕೊಟ್ಬಿಟ್ಟಿದ್ದಾನೆ ಅಂತ. ಇನ್ನು ಕೇಳಿದ್ದೆಲ್ಲ ಆಗಲಿ ಅಂತ ನಾವು ಕೇಳ್ಕೊಳ್ತಾ ಇರ್ತೀವಿ, ಆಗ್ತಾ ಇರ್ತದ್ದು. ಕೆಲವು ಆಗೋದಿಲ್ಲ, ಯಾಕೆಂದರೆ ಹಳೆ ಬೇಡಿಕೆ ಪಟ್ಟಿದ್ದು ಬರ್ತಾ ಇದೆಯಲ್ಲ, ಅದು ಮುಗಿಬೇಕು. ಅದು ಹಾಗಾಗಿ ಕೆಲವು ಆಗೋದಿಲ್ಲ ಅಂತ. ಮತ್ತು ಕೆಲವು ಯಾಕೆ ಆಗೋದಿಲ್ಲ ಅಂದರೆ ಇನ್ಯಾವುದೋ ಬೇಡದಿರೋದು ಮಾಡ್ಕೊಂಡಿರ್ತೀವಿ, ಅದು ಫಲ ಬರ್ತಾ ಇರ್ತಿರೋದು, ಆ ಸಮಯದಲ್ಲಿ ಬರೋಕ್ಕಾಗಲ್ಲ ಅದು ಅಂತ. ಹಾಗಾಗಿ ನಾವು ಕೇಳಿದ್ನೆಲ್ಲ ಭಗವಂತ ಕೊಡ್ತಾ ಇರ್ತಾನೆ ಅಂತ ಕರುಣಾಮಯ್ಯವನು. ಈ ಮನಸ್ಸು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್, ಅತೀ ಮುಖ್ಯದ್ದು ಅಂತ. ರಾಶಿಯಿಂದ ನಮ್ಮ ವ್ಯಕ್ತಿತ್ವವನ್ನು ಹೇಳ್ತಾರೆ ನೋಡಿ. ಯಾವತ್ತು ರಾಶಿಗಳ ಬಗ್ಗೆ ಹೇಳಿದ್ವಲ್ವಾ, ಇಡೀ ವ್ಯಕ್ತಿತ್ವವನ್ನು ಹೇಳ್ತಾರೆ ರಾಶಿಯಿಂದ ಅಂತ. ಹಾಗಾಗಿ ತುಂಬ ತುಂಬ ಮಹತ್ವ ರಾಶಿಗಿದೆ. ಮತ್ತು ಆಗಲೇ ಹೇಳಿದಾಗೆ ಈ ದ್ವಾದಶ ಭಾವಗಳನ್ನು ಚಿಂತನೆ ಮಾಡ್ತೀವಲ್ಲ ನಾವು. 2ನೇ ಮನೆಯಿಂದ ಸಂಪತ್ತು, 3ನೇ ಮನೆಯಿಂದ ಸಹೋದರ, 4ನೇ ಮನೆಯಿಂದ ಇನ್ನೊಂದು ಸುಖ ಚಿಂತನೆ ಮಾಡ್ತೀವಲ್ವ. ಹೀಗೆ ಚಂದ್ರನಿಂದ ಚಿಂತನೆ ಮಾಡ್ಬೋದು, ಇದೇ ರೀತಿ ಚಂದ್ರನಿಂದ ಚಿಂತನೆ ಮಾಡ್ಬೋದು. ಈಗ ಪ್ರಶ್ನೆ ಕೇಳಿ, ಏನಾದರೂ ಕನ್ಫ್ಯೂಸ್ ಆಗಲ್ವಾ? ಅದೊಂಥರ ಹೇಳುತ್ತೆ, ಇದೊಂಥರ ಹೇಳುತ್ತೆ, ಕನ್ಫ್ಯೂಸ್ ಆಗಲ್ವಾ ಅಂತ ಕೇಳಿ. ನಿಮ್ಮ ಪರವಾಗಿ ನಾವೇ ಕೇಳೋದು ಅಂತ ಇಲ್ಲ. ಎರಡೂ ಕಡೆಯಿಂದ ಒಂದೇ ಫಲ ಬರುತ್ತಲ್ಲ, ಅದು ಗಟ್ಟಿ ಅಂತ ಅಂದ್ಕೊಳ್ಳಿ ಅಂತ. ಎರಡೂ ಕಡೆಯಿಂದ ಯಾವುದು ಒಂದೇ ಥರ ಬಂದಿಲ್ಲ, ಒಂದು ಸ್ವಲ್ಪ ಚಾನ್ಸ್ ಇದೆ ಅಂತ ಅರ್ಥ. ಅದಕ್ಕಲ್ಲಿ ಪೂರ್ತಿ ಗಟ್ಟಿಯಲ್ಲ ಅಂತ. ದ್ವಿತ್ರಿ ಸಂವಾದೈ ದೃಢಂ ಅಂತ ನೆನ್ಪಿಟ್ಕೋಬೇಕೈತೆ ನಾವು. ದ್ವಿತ್ರಿ ಸಂವಾದೈ ದೃಢಂ ಅಂತ ಈ ಪ್ರಶ್ನೆ ಇಟ್ಟಾಗ 6 ಲಗ್ನಗಳು ಬರ್ತವೆ ಸಾಮಾನ್ಯವಾಗಿ, ಷಡಾರೂಢಗಳು ಅಂತ. ಆರೂಢ, ಛತ್ರ, ಉದಯ ಹೀಗೆಲ್ಲ, ಚಂದ್ರಾಧಿಷ್ಠಿತ ರಾಶಿ, ಲಗ್ನಾಂಶಕ ರಾಶಿ ಹೀಗೆಲ್ಲ ಬರುತ್ತೆ. 6, 7 ಎಲ್ಲ ಯಾಕೆ ಮತ್ತೆ ತಾಂಬೂಲ 7ನೇದು ಮತ್ತೆ ಇದೆಲ್ಲಾಗಿ ಇಷ್ಟೆಲ್ಲ ಯಾಕಪ್ಪ ಅಂದರೆ ಈ ಎಲ್ಲ ಕಡೆಯಿಂದ ನೋಡುವಾಗ ಯಾವ ವಿಷಯ ಪದೇ ಪದೇ ಬರ್ತಾ ಇದೆ, ಅದೇ ವಿಷಯ ಇನ್ನೊಂದು ಸರಿ ಬಂತು, ಇನ್ನೊಂದು ಕಡೆ ಮತ್ತೊಂದು ಸರ್ತಿ ಬಂತು, ಇನ್ನೊಂದು ಸರ್ತಿ ಬಂತು, 2-3 ಸರಿ ಬಂತು ಅಂದರೆ ಅದು ಪಕ್ಕಾ ಅಂತ, ಅದು ಆಗೋಂಥದ್ದು ಅಂತ, ಆಗತ್ತದು ಅಂತ. ಹಾಗಾಗಿ ಅನುಕೂಲ ಆಗುತ್ತದು, ವೆರಿಫಿಕೇಷನ್ ದೃಷ್ಟಿಯಿಂದ ಅನುಕೂಲ ಆಗುತ್ತದು ಅಂತ. ಇಷ್ಟು. ಇನ್ನೊಂದು ಮಾಹಿತಿ ನಿಮಗೇನು ಅಂದರೆ, ನೀವು ತೂಕ ಹಾಕಬೇಕು. ಯಾವುದಕ್ಕೆ ಶಕ್ತಿ ಜಾಸ್ತಿ ಇದೆ ನಿಮ್ಮ ಜಾತಕದಲ್ಲಿ? ಲಗ್ನಕ್ಕೆ ಶಕ್ತಿ ಜಾಸ್ತಿ ಇದೆಯೋ ಚಂದ್ರನಿಗೋ? ಚಂದ್ರನಿಗೆ ಶಕ್ತಿ ಜಾಸ್ತಿ ಇದ್ದರೆ ಅದೇ ಫಲ ಬರೋದು. ಚಂದ್ರ ತುಂಬ ಬಲಾಢ್ಯನಾಗಿದ್ದ ಜಾತಕದಲ್ಲಿ ಅಲ್ಲಿಂದ ಲೆಕ್ಕ ಹಾಕಬೇಕಾಗತ್ತೆ. ಕೆಲವರು 32 ವರ್ಷ ಆದಮೇಲೆ ಚಂದ್ರ ಅಂತ ಹೀಗೆಲ್ಲ ಹೇಳೋದು ಉಂಟು. ಆದರೆ ಇದು ಸಾಮಾನ್ಯ ನಿಯಮ ಏನು ಅಂದರೆ, ಯಾವುದಕ್ಕೆ ಬಲ ಇದೆ ನೋಡು ಅಂತ. ಅನುಭವದಲ್ಲಿ ಚಂದ್ರನಿಗೆ ಬಲ ಜಾಸ್ತಿ ಇದ್ದಾಗ ಅಲ್ಲಿಂದ ಮಾಡಿದ ಚಿಂತನೆಗಳು ಹೆಚ್ಚು ಸರಿ ಬರೋದು ಕಾಣಿಸುತ್ತೆ ಅಂತ ಗೊತ್ತಾಗತ್ತೆ ಅಂತ. ಹಾಗಾಗಿ ಇದು ಕೂಡ ಒಂದು ನಮ್ಮ ಗಮನದಲ್ಲಿ ಇಟ್ಕೋಬೇಕು ಅಂತ, ತುಂಬ ಮುಖ್ಯ. ಒಂದು ವೇಳೆ ಲಗ್ನಕ್ಕೆ ಬಲ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳಿ ನೀವು, ಆದರೂ ಕೂಡ ರಾಶಿ ತುಂಬ ಮುಖ್ಯ. ಯಾಕೆಂದರೆ ಅದು ನಮ್ಮ ಮನಸ್ಸು, ಅದರಂತೆ ನಮ್ಮ ಬದುಕು. ಅದು ನಮ್ಮ ಒಳ್ಳೆ ಮನಸ್ಸಿದೆ ನನಗೆ, ಆದರೂ ಕೆಟ್ಟದಾಗ್ತಾ ಇದೆ ಅಂತ ಒಳ್ಳೆಯವರು ಇರ್ತಾರೆ. ಆಯ್ತಪ್ಪ, ಈಗ ಒಳ್ಳೆ ಮನಸ್ಸಿದೆ, ಹಿಂದೆ ಯಾವಾಗಲೂ ಒಂದು ಸತಿ ಕೆಟ್ಟ ಮನಸ್ಸು ಮಾಡಿದ್ದೆ ನೀನು, ಆವಾಗ ಏನೋ ಮಾಡ್ಕೊಂಡಿದ್ದೆ ಬೇಡದೇ ಇರೋದು ಒಂದು, ಅದೀಗ ಬರ್ತಾ ಇದೆ ಫಲ, ಇದ್ರದ್ದು ಮುಂದೆ ಬರುತ್ತೆ. ಈಗ ಒಳ್ಳೆ ಮನಸ್ಸು ಇದೆಯಲ್ಲ, ಅದ್ರ ಫಲ ಮುಂದೆ ಬರುತ್ತೆ ಅಂತ. ಹಾಗಾಗಿ ನಾವು ಮಾಡುವ ಎಲ್ಲ ಕರ್ಮಗಳ ಹಿಂದೆ ಮನಸ್ಸಿರೋದ್ರಿಂದ, ಮನಸ್ಸಿಟ್ಟು ಕರ್ಮ ಮಾಡದೇ ಇದ್ದರೆ ಒಳ್ಳೆ ಕರ್ಮ ಆದರೂ ಫಲ ಕೊಡೋದಿಲ್ಲ, ಕೆಟ್ಟ ಕರ್ಮ ಆದರೂ ಆ ಪ್ರಮಾಣದಲ್ಲಿ ಫಲ ಕೊಡದೇ ಇರೋದ್ರಿಂದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಮನಸ್ಸು. ಅದರ ಮಹತ್ವವನ್ನು ನಾವು ಅಲ್ಲಿಗಿಳಿಯೋಕ್ಕೆ ಸಾಧ್ಯವೇ ಇಲ್ಲ. ರಾಶಿ ತುಂಬ ಮುಖ್ಯ ಅಂತ ಇದು ಉತ್ತರ. ಇನ್ನು ಅನೇಕ ಪ್ರಶ್ನೆಗಳಿದೆ, ನಾಳೆಯೂ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು, ಇಲ್ಲ ಮತ್ತು ಮುಂದೆ ಕೆಲವು ಇನ್ನೂ ಉತ್ತರ ಕೊಡಬೇಕಾದ ಹೇಳಬೇಕಾದ ವಿಷಯಗಳಿದೆ, ಅದು ಹೇಳಿ ಅದು ನಮ್ಮ ಪ್ರಶ್ನೆಗಳಿಗೆ ತುಂಬ ಪ್ರಶ್ನೆಗಳಿದೆ, ಬರ್ತಾನೂ ಇದೆ ತುಂಬ. ಕೆಲವರಂತೂ ಕಷ್ಟಪಟ್ಕೊಂಡು ಪ್ರಶ್ನೆ ಕೇಳಿದ್ದಾರೆ, ಅವ್ರಿಗೆ ಬೇಗ ಉತ್ತರ ಕೊಡೋದು ಒಳ್ಳೆಯದು, ಸಮಾಧಾನ ಆಗುತ್ತೆ ಅವರಿಗೆ ಉತ್ತರ ಸಿಕ್ಕಿದರೆ. ಹಾಗೆ ನಮ್ಗೆ ಇಲ್ಲಿವರೆಗೂ ಈ ರೀತಿ ಫಾಲೋ ಮಾಡೋದು ನೋಡಿಲ್ಲ ನಾವು. ಅಂದರೆ ಇದಕ್ಕೆ ಒಂದು ಲಿಮಿಟೆಡ್ ಒಂದು ಯಾವುದೋ ಒಂದು ಆಡಿಯನ್ಸ್ ಇದೆ, ಅವ್ರು ಮಾತ್ರ ಜಾಸ್ತಿ ಆಸಕ್ತಿ ವಹಿಸ್ತಾರೆ. ಅವರು ಆಸಕ್ತಿ ವಹಿಸುವಂಥವ್ರು ವಿಪರೀತ ಆಸಕ್ತಿ ವಹಿಸ್ತಾರೆ ಅಂತ, ತುಂಬ ಆಸಕ್ತಿ ವಹಿಸ್ತಾರೆ ಅಂತ ಕಾಣ್ತಾ ಇದೆ ಅದು ಅಂತ. ಒಳ್ಳೆಯದು, ಒಂದು ಶಾಸ್ತ್ರದ ಬಗ್ಗೆ ಆಸಕ್ತಿ ಬೆಳೀತಾ ಇದೆ ಸಮಾಜದಲ್ಲಿ ಅಂದರೆ ಬೇಕಾಗುವಂಥದ್ದು ಅದು ಅಂತ. ನೀವೆಲ್ಲ ಒಳ್ಳೆ ದೈವಜ್ಞರಾಗ್ಬೋದು, ಅವಕಾಶ ಇದೆ. ಕೊನೆ ಪಕ್ಷ ನೀವು ಎಲ್ಲೋ ಪ್ರಶ್ನೆ ಕೇಳೋಕ್ಕೋ ಜಾತಕ ತೋರಿಸೋಕ್ಕೋ ಹೋದಾಗ ಅವ್ರು ಏನಾದ್ರು ಹೇಳಿದ್ರೆ ಗೊತ್ತಾಗತ್ತೆ ನಿಮಗೆ ಅಂತ. ಈಗ ಅಂತ ಅವ್ರು ನಿಮಗೆ ಫಲ ಹೇಳಬೇಕಾದ್ರೆ
ಅವ್ರು ಅರ್ಧಂಬರ್ಧ ಗೊತ್ತಿದ್ದು ಫಲ ಹೇಳೋಕೆ ಶುರು ಮಾಡಿದ್ರೆ ನಿಮ್ಮ ಕೈಲಿ ಸುಕ್ಕೊಂಬಿದ್ರು ಅಂತಲೇ ಅರ್ಥ. ಅದಕ್ಕೆ ನೀವು ಕೇಳ್ಬೋದು ಅದು ಹಂಗೆ ಹಂಗಾಗತ್ತೆ ಅಂತ ನೀವು ಕೇಳ್ಬೋದು. ಇಲ್ಲ ಅಂದರೂ ನಿಮಗದು ಸ್ವಾರಸ್ಯ ಅರ್ಥ ಆಗತ್ತೆ ಅಂತ. ಸಂಗೀತ ಗೊತ್ತಿರೋನ್ ಸಂಗೀತ ಕೇಳೋದಕ್ಕೂ ಸಂಗೀತ ಗೊತ್ತಿಲ್ಲರೋ ಸಂಗೀತ ಕೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಗೊತ್ತಿರೋ ಸಂಗೀತ ಕೇಳಿದ್ರೆ ಅವ್ನು ಆಸ್ವಾದನೆ ಮಾಡೋ ರೀತಿಯೇ ಬೇರೆ ಇರುತ್ತೆ ಅಂತ, ಅದು ಲೆವೆಲ್ಲೇ ಬೇರೆ ಇರುತ್ತೆ. ಅದು ಆ ತರಹ ಅದು ಅಂತ. ಹಾಗಾಗಿ ಹಾಗೆ ಫಲ ಕೊಡ್ಬೋದು. ಕೊನೆ ಪಕ್ಷ ನಿಮ್ಮ ಜೀವನಕ್ಕೆ ಬೇಕು ಅಂತ ಒಂದು ನಕ್ಷತ್ರಗಳ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀವಿ, ಜೀವನಕ್ಕೆ ಬೇಕಾಗತ್ತೆ. ಮುಹೂರ್ತಗಳ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀವಿ, ಜೀವನಕ್ಕೆ ಬೇಕಾಗತ್ತೆ. ಗೋಚರ ಇದೆ. ಗೋಚರ ಅಂದರೆ ಏನು? ನಿಮ್ಮ ರಾಶಿಯಿಂದ ಗ್ರಹಗಳು ಎಲ್ಲೆಲ್ಲಿದೆ ಇವತ್ತು ಅಂತ. ಇವತ್ತು ಎಲ್ಲೆಲ್ಲಿದೆ, ಈ ತಿಂಗಳು ಎಲ್ಲೆಲ್ಲಿದೆ, ಈ ವರ್ಷ ಎಲ್ಲೆಲ್ಲಿದೆ, ಹಾಗಾಗಿ ಏನೇನಾಗತ್ತೆ ಈ ವರ್ಷ, ಈ ತಿಂಗಳು, ಈ ದಿವಸ ಏನೇನಾಗ್ಬೋದು ಅಂತ ಗೋಚರ ಅದು ಅಂತ. ದಶಾಭಕ್ತಿ ಕೂಡ ಹಾಗೆ ಅಂತ. ಈಗ ಏನಾಗುತ್ತೆ ಅಂತ, ಈ ವರ್ಷ ಮುಂದಿನ ವರ್ಷ ಒಂದು 5 ವರ್ಷ ಕಳೆದು ಏನಾಗುತ್ತೆ ಸೂಚನೆಗಳು ಸಿಗುತ್ತೆ ನಮಗೆ ಅದರಲ್ಲಿ ಅಂತ. ಅದೆಲ್ಲ ಹೇಳಬೇಕು ಅಂತ ಅಂದ್ಕೊಂಡಿದ್ದೀವಿ. ಮುಂದೆ ಚಾತುರ್ಮಾಸ್ಯ ಮುಗಿದೋಗುತ್ತೆ ಏತನ ಮಧ್ಯೆ, ಅದರಲ್ಲಿ ಏನೂ ಅನುಮಾನವೇ ಇಲ್ಲ ನಮಗೆ. ಚಾತುರ್ಮಾಸ್ಯದಲ್ಲಿ ಇನ್ನೇನೋ ಮಾಡೋಕ್ಕಾಗತ್ತೆ ಅಂತ ಅನಿಸ್ತಾ ಇರಲ್ಲ ನಮಗೆ, ಇದೇ ಆಗುತ್ತೆ ಅಂತ ಅನಿಸುತ್ತೆ ಪೂರ್ತಿ ಈ ಚಾತುರ್ಮಾಸ್ಯ ಅಂತ. ಒಂದು ಶಾಸ್ತ್ರ ಮುಟ್ಟಿದ್ರೆ ಏನಾಗುತ್ತೆ ಅಂದರೆ ಮುಟ್ಟೋವರೆಗೆ ನಮ್ಮ ಕೈಲಿದೆ, ಅದು ಮುಟ್ಟಿದ ಮೇಲೆ ಅದೇ ತಗೊಂಡ್ಬಿಡುತ್ತೆ ನಮ್ಮನ್ನು ಅಂತ. ಈ ಜ್ಯೋತಿಷ ಹಾಗೆ ಅಂತ, ಅದೇ ತಗೊಂಡು ತಾನೇ ಮಾತಾಡೋಕ್ಕೆ ಶುರು ಮಾಡಿಬಿಡುತ್ತೆ ಅಂತ ಅಂದ್ಕೊಡ್ತೀವಿ ನಾವು ಅಂತ. ಹಾಗಾಗಿ ಈ ಥರ ಅನಿರೀಕ್ಷಿತವಾಗಿದ್ದು ಮುಂದುವರೆದಿದೆ. ಆಗಲಿ ನಿಮಗೆಲ್ಲ ಒಳ್ಳೆಯದಾಗಲಿ. ಗ್ರಹಗಳು ಎಲ್ಲ ನಿಮಗೆ ಏಕಾದಶಿಯಲ್ಲಿ ಬಂದು ನಿಲ್ಲಲಿ ಅಂತ. ಹಾಗೆ ಆಗತ್ತೆ, ಅದೇ ಆಗತ್ತೆ ನಿಲ್ಲಕ್ಕೆ ಅಂತ ಕೇಳಬೇಡಿ, ಆ ಫಲ ಕೊಡಲಿ. ಅವ್ನು ಎಲ್ಲಿದ್ದರೂ ಕೂಡ ಶುಭ ಏಕಾದಶ ಸ್ಥಾನ ಸ್ಥಿತ ಫಲ ವರದ ಭವಂತು. 11ನೇ ಮನೇಲಿ ನಿಂತ್ಕೊಂಡ್ರೆ ಯಾವ ಫಲ ಕೊಡಬೇಕೋ ಅಂಥ ಫಲವನ್ನು ನಿಮ್ಮೆಲ್ಲರಿಗೂ ಗ್ರಹಗಳು ಕೊಟ್ಟು ನಿಮಗೆಲ್ಲ ಒಳ್ಳೆಯದಾಗಲಿ ಅನ್ನೋ ಹಾರೈಕೆ ಈ ಕ್ಷಣದಲ್ಲ ಮಾಡ್ತಾ ಇರೋಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅರ್ಪಣೆ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ